सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ವಿದುರ ನೀತಿ ಫ್ರಮ್ ಮಹಾಭಾರತ. ಮೊದಲಿಗೆ ಒಂದು ಪ್ರಾರ್ಥನೆ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ. ಧೃತರಾಷ್ಟ್ರ ವಿದುರನೊಂದಿಗೆ ಮಾತನಾಡ್ತಾ ವಿದುರನಿಗೆ ಹೇಳ್ತಾನೆ, ತಾತ ಧರ್ಮಾರ್ಥ ಕುಶಲಃ ಹಿ ಅಸಿ. ವಿದುರ ಧೃತರಾಷ್ಟ್ರನಿಗೆ ತಮ್ಮನಾಗಬೇಕು. ಸೊ ತನ್ನ ತಮ್ಮನನ್ನ ಬಹಳ ಪ್ರೀತಿಯಿಂದ ತಾತ ಅಂತ ಕರೀತಾ ಇದ್ದಾನೆ. ಸೊ ಸಂಸ್ಕೃತದಲ್ಲಿ ತಾತ ಮೀನ್ಸ್ ಡಿಯರ್ ಒನ್, ಪ್ರೀತಿ ಪಾತ್ರನಾದವನೇ. ಅನೇಕ ಸಂದರ್ಭಗಳಲ್ಲಿ ತಾತ ಅಂತಂದಾಗ ಅದು ಅಪ್ಪ, ತಂದೆಯನ್ನು ಕುರಿತು ಮಾತನಾಡುವಾಗ ತಾತ ಅಂತಂದಾಗ ಇಟ್ ಈಸ್ ಅಪ್ಪ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅದೇ ಒಬ್ಬ ತಂದೆ ತನ್ನ ಮಗನನ್ನು ಕುರಿತು ಮಾತನಾಡುವಾಗ ಮಗನನ್ನು ಬಹಳ ಪ್ರೀತಿಯಿಂದ ಅವನು ಕರಿಬೇಕಾರೆ ತಾತ. ಸೊ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ತಾತ ಅಂತಂದಾಗ ದಿ ಡಿಯರ್ ಒನ್. ಹೀಗೆ ಇಲ್ಲಿ ತನ್ನ ಸಹೋದರ, ಕಿರಿಯ ಸಹೋದರ ವಿದುರ ಇಸ್ ಎ ಮಹಾಪ್ರಾಜ್ಞ. ಸೊ ವಿದುರನನ್ನ ಧೃತರಾಷ್ಟ್ರ, ಹೇ ಡಿಯರ್ ಒನ್, ಧರ್ಮಾರ್ಥ ಕುಶಲಃ ಹಿ ಅಸಿ, ಯು ಆರ್ ಹೈಲಿ ಸ್ಕಿಲ್ಡ್ ಇನ್ ಧರ್ಮ ಅಂಡ್ ಅರ್ಥ. ಸಾಮಾನ್ಯವಾಗಿ ಪುರುಷಾರ್ಥ ಅಂತ ಹೇಳ್ತೀವಿ. ಸೊ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಸಾಧನೆಯನ್ನು ಈ ಕಾರಣಗಳಿಗಾಗಿ ನೀನು ಮಾಡಬೇಕು ಅಂತ ಹೇಳ್ತಾರೆ. ಸೊ ನೀನು ಮಾಡುವಂತಹ ಯಾವುದೇ ಒಂದು ಕರ್ಮವಾಗಿದ್ರೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಹಾದಿಯಲ್ಲಿ ಅದಿರಬೇಕು. ಸೊ ಇಲ್ಲಿ ವಿದುರನನ್ನ ನೀನು ಬಹಳ ಬುದ್ಧಿವಂತ, ಧರ್ಮಾರ್ಥಗಳನ್ನು ನೀನು ತಿಳಿದಿರುವಂತಹ ಸೂಕ್ಷ್ಮ ಮೇಧಾವಿ ನೀನು. ವಿದುರನನ್ನ ಈ ರೀತಿ ಧೃತರಾಷ್ಟ್ರ ಕರೀತಾ ಇದ್ದಾನೆ ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೌ ದಿಸ್ ಧೃತರಾಷ್ಟ್ರ he comes out with the actual reason why he is not able to sleep. ನನಗೆ ನಿದ್ರೆ ಬರ್ತಾ ಇಲ್ಲ ಅನ್ನುವ ಕಾರಣವನ್ನು ಕೊಟ್ಟು ವಿದುರನನ್ನ ತನ್ನ ಬಳಿಗೆ ಕರೆಸಿಕೊಂಡಿದ್ದಾನೆ. ಸೊ ನನಗೆ ನಿದ್ರೆ ಬರ್ತಾ ಇಲ್ಲ
ನನಗೆ ಸ್ವಲ್ಪ ನಿನ್ನಿಂದ ಹಿತವಚನಗಳು ಬೇಕು ಅನ್ನುವಂತೆ ಈಗ ವಿದುರನನ್ನು ಆಶ್ರಯಿಸಿದನೆ. ನೀನು ಎಲ್ಲ ತಿಳ್ಕೊಂಡಿರೋನಪ್ಪ, ಧರ್ಮಾರ್ಥಗಳ ಸೂಕ್ಷ್ಮ ನಿನಗೆ ಗೊತ್ತಿದೆ, ಹಾಗಾಗಿ ನಾನು ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದೀನಿ ಅಂತ ಹೇಳಿ, ನಾನು ಯಾತಕ್ಕೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಸೊ ಎಷ್ಟೊಂದು ಚಿಂತೆ ಇದೆ ನನಗೆ ಅಂತ ವಿದುರನೊಂದಿಗೆ ಮಾತು ಪ್ರಾರಂಭ ಮಾಡ್ತಾನೆ. ಸೊ ದಿಸ್ ಈಸ್ ವಿದುರನೀತಿ ಫಸ್ಟ್ ಚಾಪ್ಟರ್. ನೌ ವಿ ಆರ್ ಎಂಟರಿಂಗ್ ಇನ್ ಟು ದಿ 12th verse. So and Dhritarashtra, he continues to talk with Vidura. Dhritarashtra uvacha yata prapta sanjaya pandavebhyo name yatavan manasah prashanti sarvendriyana prakritim gatani kim vakshati tyeva medya prachinta ಯತ ಪ್ರಾಪ್ತ ಸಂಜಯ ಪಾಂಡವೇಭ್ಯ. ಸೊ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ನಮ್ಮ ಸಂಜಯ ಇದಾನಲ್ಲ, ಈ ಸಂಜಯ ಹಿ ಕೇಮ್ ಬ್ಯಾಕ್ ಫ್ರಮ್ ವಿರಾಟ ನಗರ. ಸೊ ವಿರಾಟ ನಗರಕ್ಕೆ ಸಂಜಯನನ್ನು ಕಳಿಸಿದ್ದಾನೆ ಧೃತರಾಷ್ಟ್ರ. ಯಾವ ಕಾರಣಕ್ಕಾಗಿ ಕಳಿಸಿದ್ದಾನೆ? ವಿರಾಟ ನಗರದಲ್ಲಿ ಪಾಂಡವರಿದ್ದಾರೆ. ಅಜ್ಞಾತವಾಸದ ಅಂತಿಮ ದಿನಗಳನ್ನು ಕಳೆದಂತಹ ಜಾಗ ಅದು ವಿರಾಟ ನಗರ. ಸೊ ಈಗಲೂ ಅಜ್ಞಾತವಾಸ ಎಲ್ಲ ಮುಗಿದಿದೆ. ಆ ನಂತರದಲ್ಲೂ ಕೂಡ ಅವರು ಅಲ್ಲಿ ವಿಶ್ರಮಿಸ್ತಾ ಇದ್ದಾರೆ ಬಹುಶಃ. ಸೊ ಹಾಗಾಗಿ ವಿರಾಟ ನಗರದಲ್ಲಿ ಪಾಂಡವರಿದ್ದಾರೆ ಎನ್ನುವಂತಹದ್ದು ತಿಳಿದ ಬಳಿಕ ದಿಸ್ ಧೃತರಾಷ್ಟ್ರ ತನ್ನ ಆಪ್ತ, ಸಂಜಯ ಈಸ್ ಹಿಸ್ ಆಪ್ತ, ಸೊ ಅವನನ್ನು ವಿರಾಟ ನಗರಕ್ಕೆ ರಾಯಭಾರಿಯಾಗಿ ಕಳಿಸಿದನೆ. ಸಂಜಯ ಅಲ್ಲಿಗೆ ಸಂಧಾನದ ಕಾರಣದಿಂದ ಪಾಂಡವರೊಂದಿಗೆ ಮಾತನಾಡಬೇಕು ಅಂತ ಹೇಳಿ ವಿರಾಟ ನಗರಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿದ್ದಂತಹ ಸಂಜಯ ಈಗ ಹಿ ಕೇಮ್ ಬ್ಯಾಕ್, ಹಿಂತಿರುಗಿ ಬಂದಿದ್ದಾನೆ. ಬಂದ ನಂತರದಲ್ಲಿ ಅವನು ನನ್ನನ್ನು ಭೇಟಿ ಮಾಡಿದ್ದು ಮಾತ್ರ ಸತ್ಯ, ಆದರೆ ನನ್ನ ಜೊತೆ ಅವನು ಏನೊಂದೂ ಮಾತನಾಡಲಿಲ್ಲ. ಸಂಜಯ ನನ್ನ ಜೊತೆ ಏನೊಂದೂ ಮಾತನಾಡಲಿಲ್ಲ. ಇನ್ಫ್ಯಾಕ್ಟ್ ಈ ರಾತ್ರಿಯಲ್ಲಿ ನಾನು ಸಂಜಯನಿಗಾಗಿ ಯಾಕೆ ಕಾದಿದ್ದೆ? ಏನೋ ಒಂದು ಸಮಾಚಾರವನ್ನು ಅಲ್ಲಿಂದ ತಂದಿರ್ತಾನೆ. ಯಾಕೆಂತಂದರೆ ಅವನು ಹೋಗಿದ್ದೆ ಪಾಂಡವರೊಂದಿಗೆ ಮಾತನಾಡಬೇಕು ಸಂಧಾನದ ವಿಚಾರ. ಹಾಗಾಗಿ ಹಿ ಕಮ್ಸ್ ಬ್ಯಾಕ್ ವಿತ್ ಸಮ್ ನ್ಯೂಸ್. ಸೊ ಅಲ್ಲಿ ಪಾಂಡವರು ಏನು ತೀರ್ಮಾನವನ್ನು ತಗೊಂಡಿದ್ದಾರೆ, ಏನೇನು ಮಾತುಕತೆಗಳು ನಡೆದಿದೆ ಈಗ ಅಲ್ಲಿ, ಅವೆಲ್ಲವನ್ನು ನಾನು ತಿಳ್ಕೋಬೇಕು ಅನ್ನುವಂತಹ ಕಾತುರ ನನ್ನಲ್ಲಿತ್ತು. ಅದಕ್ಕಾಗಿ ಸರಿ ರಾತ್ರಿನಲ್ಲಿ ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ನಾನು ಅವನಿಗಾಗಿ ಕಾದಿದ್ದೆ, ಸಂಜಯನಿಗಾಗಿ ಕಾದಿದ್ದೆ. ಸೊ ಅದರ ಪ್ರಕಾರ ಹಿ ಕೇಮ್ ಬ್ಯಾಕ್ ಫ್ರಮ್ ದಿ ವಿರಾಟ ನಗರ. He met the Pandavas, he talked to Pandavas, he has got some information with him. ಬಟ್ ಇಲ್ಲಿಗೆ ಬಂದು ನನ್ನನ್ನು ಮೀಟ್ ಮಾಡಿದ್ದಾನೆ, ನನ್ನನ್ನು ಭೇಟಿ ಮಾಡ್ದ. ಆದರೆ ನನ್ನೊಂದಿಗೆ ಏನೊಂದು ವಿಚಾರವನ್ನು ಅವನು ಹೇಳಲಿಲ್ಲ. ಬಂದ, ನನ್ನನ್ನು ಮೀಟ್ ಮಾಡ್ದ, ನಾನು ಮನೆಗೆ ಹೋಗಬೇಕು, ಮಲ್ಕೋಬೇಕು ಅಂತ ಹೇಳಿ ಅವನು ಹೊರಟೋಗಿದ್ದಾನೆ. ಸೊ ಸಂಜಯ ಬಂದು ಹೋದಾಗಲಿಂದ ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗಿದೆ. ಮನಸ್ಸನ ಪ್ರಶಾಂತಿ. ಸೊ ಮನಸ್ಸಿನಲ್ಲಿ ಈಗ ಸ್ವಲ್ಪ ಕೂಡ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸರ್ವೇಂದ್ರಿಯಾಣ್ಯಂ ಪ್ರಕೃತಿಂ ಗತಾನಿ. ಸೊ ನನ್ನ ಎಲ್ಲ ಇಂದ್ರಿಯಗಳು ಕೂಡ ಅಸ್ತವ್ಯಸ್ತಗೊಂಡಿದೆ. ಸೊ ಈ ಇಂದ್ರಿಯಗಳು ಅಂತಂದರೆ ದೇ ಆರ್ ವೆರಿ ಆಕ್ಟಿವ್ ಆರ್ಗನ್ಸ್. ಸೊ ನಮ್ಮ ಜ್ಞಾನೇಂದ್ರಿಯಗಳಿರಬಹುದು, ಪಂಚೇಂದ್ರಿಯಗಳಿರಬಹುದು. ಪಂಚೇಂದ್ರಿಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜ್ಞಾನೇಂದ್ರಿಯ ಅನ್ನುವಂತಹದ್ದು ನಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ಕೆಲಸ ಮಾಡ್ತಾ ಇರ್ತವೆ. ದೇ ಆರ್ ವೆರಿ ಆಕ್ಟಿವ್.
ಬಟ್ ಅನ್ಫಾರ್ಚುನೇಟ್ಲಿ ಧೃತರಾಷ್ಟ್ರ ಇಲ್ಲಿ ತನ್ನ ಪರಿಸ್ಥಿತಿಯನ್ನು ವಿದುರನಿಗೆ ಹೇಳ್ತಾ ಇದ್ದಾನೆ. ಸರ್ವೇಂದ್ರಿಯಾಣ್ಯಂ, ನನ್ನ ಎಲ್ಲ ಇಂದ್ರಿಯಗಳು ಕೂಡ ಪ್ರಕೃತಿಂ ಗತಾನಿ, ಎಲ್ಲ ಅಸ್ತವ್ಯಸ್ತಗೊಂಡಿದೆ. ಸಿ ಆಲ್ ಮೈ ಸೆನ್ಸ್ ಆರ್ಗನ್ಸ್ ಆರ್ ಡಿಸ್ಟರ್ಬ್ಡ್. ಸೊ ನನ್ನ ಇಂದ್ರಿಯ ವ್ಯಾಪಾರಗಳೆಲ್ಲವೂ ಸ್ಥಗಿತಗೊಂಡಿದೆ. ದಟ್ ಮೀನ್ಸ್ ದೇ ಆರ್ ನಾಟ್ ಆಕ್ಟಿವ್. ಸಾಮಾನ್ಯವಾಗಿ ನಮ್ಮ ಇಂದ್ರಿಯಗಳು ಅಂತ ಹೇಳಿದಾಗ ದೇ ರನ್ ಇನ್ ಟು ದಿ ವರ್ಲ್ಡ್. They run into the world and they see so many things in the world. But it is so unfortunate. ನನ್ನ ಇಂದ್ರಿಯಗಳ ಎಲ್ಲ ರೀತಿಯ ವ್ಯಾಪಾರಗಳು ಕೂಡ ಸ್ಥಗಿತಗೊಂಡಿದೆ. ಇಟ್ ಹ್ಯಾಸ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್. ಸ್ಥಗಿತಗೊಂಡಿದೆ, ಏನೊಂದು ಮಾಡ್ತಾ ಇಲ್ಲ ನನ್ನ ಇಂದ್ರಿಯಗಳು. ದೇ ಆರ್ ಡಿಸ್ಟರ್ಬ್ಡ್, ದೇ ಆರ್ ಅಸ್ತವ್ಯಸ್ತಗೊಂಡಿದೆ. ಸೊ ನನ್ನ ಇಂದ್ರಿಯಗಳು ಹೊರ ಪ್ರಪಂಚಕ್ಕೆ ನುಗ್ಗುತ್ತಾ ಇಲ್ಲ. ಅಂಡ್ ದೇ ಆರ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್ ಇನ್ ದಿ ವಿಷಯಾಸ್. ಇಂದ್ರಿಯಗಳು ಅಂತಂದಾಗ ದೇ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ದಿ ವಿಷಯಾಸ್. ಬಟ್ ಇಲ್ಲಿ ಎಲ್ಲ ರಿವರ್ಸ್ ಆಗೋಗಿದೆ ಧೃತರಾಷ್ಟ್ರನಿಗೆ. ನನ್ನ ಇಂದ್ರಿಯಗಳೆಲ್ಲವೂ ಸ್ಥಗಿತಗೊಂಡಿದೆ. ದೇ ಆರ್ ಡಿಸ್ಟರ್ಬ್ಡ್, ದೇ ಆರ್ ನಾಟ್ ಆಕ್ಟಿವ್. They are not showing any interest in the Vishayas. So they are not going into the world. ಪ್ರಪಂಚಕ್ಕೆ ನುಗ್ಗುತ್ತಾ ಇಲ್ಲ. ಪ್ರಕೃತಿ ಅಂತಂದಾಗ ಇಟ್ ಈಸ್ ತ್ರಿಗುಣಾತ್ಮಿಕ. ತ್ರಿಗುಣಾತ್ಮಿಕ ಅಂತಂದರೆ ಇನ್ ಪ್ರಕೃತಿ ದೇರ್ ಈಸ್ ಸತ್ವ, ದೇರ್ ಈಸ್ ರಜಸ್ ಆ್ಯಂಡ್ ದೇರ್ ಈಸ್ ತಮಸ್. ಸೊ ಮೂರು ಗುಣಗಳು ಕೂಡ ಪ್ರಕೃತಿಯಲ್ಲಿ ಇದೆ. ಆ ಮೂರು ಗುಣಗಳು ಪ್ರಕೃತಿಯಲ್ಲಿ ಸೇರಿ ಇಟ್ ಈಸ್ ಕಾಲ್ಡ್ ದಿ ತ್ರಿಗುಣಾತ್ಮಿಕ. ಮತ್ತು ಇಂದ್ರಿಯಗಳು ಒಂದು ವೇಳೆ ಸತ್ವ ಪ್ರಧಾನ ಅಂತ ಹೇಳಿದಾಗ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡುತ್ತೆ. ನನ್ನ ಇಂದ್ರಿಯಗಳು ಪ್ರಪಂಚಕ್ಕೆ ನುಗ್ಗಿದಾಗ ಒಂದು ವೇಳೆ ಅಲ್ಲಿ ಆ ಇಂದ್ರಿಯಗಳಲ್ಲಿ ಸತ್ವಗುಣಗಳೇ ಏನಾದರೂ ಪ್ರಧಾನವಾಗಿದ್ದ ಪಕ್ಷದಲ್ಲಿ ಲೋಕಜ್ಞಾನವನ್ನು ಗಳಿಸುತ್ತೆ. ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಬಟ್ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಸೊ ರಜೋಗುಣ ಅಂತಂದಾಗ ಇಟ್ ಈಸ್ ಆಲ್ಸೋ ವೆರಿ ಡಲ್, ಇಟ್ ಈಸ್ ಆಲ್ಸೋ ನಾಟ್ ಆಕ್ಟಿವ್. ಸೊ ಇಟ್ ಈಸ್ ವೆರಿ ಡಿಮ್. ಸೊ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಅಂಡ್ ಇನ್ನು ಏನೊಂದು ಬೇಕಿಲ್ಲ ಅಂತ ಹೇಳಿ ಜಡತ್ವ ಅಂತಂದರೆ ಸೋಂಬೇರಿತನ. ಸೊ ನಮಗೆ ಏನು ಬೇಡ ಅಂತ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಹೋಗಿ ಸಿಕ್ಕಿದ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಹೆಂಗೆ ಕೂತ್ಕೋತೀವಿ ಅಂತಂದರೆ ಎದ್ದು ನಿಂತ್ಕೊಳ್ಳೋದು ಇಲ್ಲ, ನಾವು ಮಲಗಕ್ಕೆ ಏನಾದರೂ ಜಾಗ ಸಿಕ್ಕಿದ್ರೆ ಮಲ್ಕೊಂಡ್ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಜಡತ್ವ. ಸೊ ಜಡತ್ವ ಆವರಿಸಿದೆ ಅಂತಂದರೆ ಏನೊಂದು ಬೇಡ, ಎದ್ದು ಕೂತ್ಕೊಳ್ಳೋದು ಅಂತದ್ದು ಬೇಡ. ಏನಾದರೂ ಮೂಲೆ ಅಥವಾ ಹಾಸಿಗೆ ಅನ್ನುವಂತಹದ್ದು ಸಿಕ್ಕಿದ್ರೆ ನಾವೇ ಮಾತಾಡ್ತೀವಿ, ಹೋಗಿ ಮೂಲೆ ಸೇರ್ಕೊಂಬಿಟ್ಟ, ಅವನಿಗೆ ನೀಚೆ ಬರೋದಿಲ್ಲ ಅಂತ ಹೇಳ್ತೀವಿ. ಯಾವುದಾದ್ರೂ ವ್ಯಕ್ತಿಯನ್ನು ನೋಡಿದಾಗ ಬಹುಶಃ ಅವನೇನಾದರೂ ಲೇಜಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅವನ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಇಲ್ಲಪ್ಪ ಅವನೇನೇನೋ ಮಾಡೋದಿಲ್ಲ, ಹೋಗಿ ಮೂಲೆ ಸೇರ್ಕೊಂಡ ಅವನು. ದಟ್ ಮೀನ್ಸ್ ದೆರ್ ಈಸ್ ನೋ ಜಡತ್ವ. ಅವನಿಗೆ ಯಾವುದ್ರ ಮೇಲೂ ಅವನಿಗೆ ಆಸಕ್ತಿ ಇಲ್ಲ, ಏನೊಂದು ಬೇಕಿಲ್ಲ ಅವನಿಗೆ. ದಟ್ ಈಸ್ ತಮೋಗುಣ. ಸೊ ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ನನ್ನ ಇಂದ್ರಿಯಗಳು ಪ್ರಪಂಚಕ್ಕೆ ನುಗ್ಗುತ್ತಾ ಇಲ್ಲ. ಸೊ ದೇ ಆರ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್ ಇನ್ ದಿ ವಿಷಯಾಸ್. ಯಾಕೆ ಈ ರೀತಿ ಆಗಿದೆ ಅಂತಂದರೆ ದೇ ಆರ್ ಡಿಸ್ಟರ್ಬ್ಡ್. ನನ್ನ ಇಂದ್ರಿಯಗಳು ಡಿಸ್ಟರ್ಬ್ ಆಗಿದೆ, ಅಸ್ತವ್ಯಸ್ತಗೊಂಡಿದೆ. ಬಿಕಾಸ್ ಆಫ್ ದಿಸ್ ಸ್ವಲ್ಪ ಕೂಡ ರಜೋಗುಣ ಇಲ್ಲ, ಸ್ವಲ್ಪ ಕೂಡ ಅಲ್ಲಿ ಸತ್ವಗುಣ ಇಲ್ಲ. ಆ್ಯಂಡ್ ಟೋಟಲಿ ಇಟ್ ಈಸ್ ತಮೋಗುಣ. ತಮೋಗುಣ ಈಸ್ ರೈಸಿಂಗ್. ಸೊ ಸಂಪೂರ್ಣವಾಗಿ ತಮೋಗುಣನೇ ಆಶ್ರಯಿಸಿದೆ ಅಂತಂದರೆ ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋಬಿದ್ರ. ಹೇಗಾಗಿದೆ ನಾನು, ನನಗೀಗ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ,
ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತಂದಮೇಲೆ ಅಟ್ಲೀಸ್ಟ್ ಈಗ ಜಡತ್ವ ಅಂತ ಹೇಳಿದಾಗ ಹೋಗಿ ಮೂಲೆ ಸೇರಬೇಕು ಅಥವಾ ಹೋಗಿ ನಿದ್ದೆ ಮಾಡಬೇಕು. ನಿದ್ದೆಗೆ ಕಾರಣ ಏನು ಅಂತಂದರೆ ತಮೋಗುಣ ಇರಬೇಕು. ತಮೋಗುಣ ಪ್ರಧಾನವಾಗಿದ್ದಾಗ ಒಳ್ಳೆ ನಿದ್ದೆ ಬರುತ್ತೆ. ಸೊ ಗುಣಗಳೆಲ್ಲ ನಮಗೆ ಯಾಕೆ ತಮೋಗುಣ ಬೇಕು ಅಂತ ನಾವು ಕೆಲವು ಸಲ ಪ್ರಶ್ನೆ ಬರುತ್ತೆ. ತಮೋಗುಣ ನಮ್ಮನ್ನು ಆವರಿಸದೆ ಹೋದರೆ ವಿ ಕೆನಾಟ್ ಸ್ಲೀಪ್. ಸೊ ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ದೆರ್ ಈಸ್ ನೋ ಸತ್ವಗುಣ, ದೆರ್ ಈಸ್ ನೋ ರಜೋಗುಣ. ಸೊ ನನ್ನ ಇಂದ್ರಿಯಗಳು ಪ್ರಪಂಚಕ್ಕೆ ನುಗ್ತಾ ಇಲ್ಲ, ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಇಟ್ ಈಸ್ ಲೈಕ್ ತಮೋಗುಣ ಈಸ್ ರೈಸಿಂಗ್. ನನಗೆ ಆ ರೀತಿ ಅನ್ನಿಸ್ತಾ ಇದೆ. ಬಟ್ ತಮೋಗುಣ ಈಸ್ ರೈಸಿಂಗ್ ಅಂತಂದಮೇಲೆ ಅಟ್ಲೀಸ್ಟ್ ನನಗೆ ಒಳ್ಳೆ ನಿದ್ದೆ ಬರಬೇಕಲ್ವಾ. ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್. ನನಗೆ ನಿದ್ರೆ ಕೂಡ ಬರ್ತಾ ಇಲ್ಲ. ನನ್ನ ಪರಿಸ್ಥಿತಿ ಈ ರೀತಿ ಇದೆ. ಸೊ ನನಗೆ ನಿದ್ರೆ ಕೂಡ ಬರ್ತಾ ಇಲ್ಲ. ಮನಸ್ಸಃ ನ ಪ್ರಶಾಂತಿ. ಸೊ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಮನಸ್ಸು ಶಾಂತಿ ಅಥವಾ ನೆಮ್ಮದಿ ಎನ್ನುವಂತಹದ್ದು ನಮಗೆ ಮನಸ್ಸು ತಿಳಿಸ್ಕೊಡುವಂತಹದ್ದು ಅದು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ನೆಮ್ಮದಿ ಆರ್ ಶಾಂತಿ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಮನಸ್ಸು ತಿಳಿಸುವಂತಹದ್ದು. ಯು ಆರ್ ಹ್ಯಾಪಿ, ಯು ಆರ್ ನಾಟ್ ಹ್ಯಾಪಿ. ಸೊ ನಿನಗೆ ತೃಪ್ತಿ ಇದೆ, ನೆಮ್ಮದಿ ಇದೆ, ಯು ಆರ್ ಶಾಂತಂ. ಇವೆಲ್ಲವನ್ನು ನಮಗೆ ಮನಸ್ಸು ತಿಳಿಸ್ಕೊಡುವಂತಹದ್ದು. ಸೊ ಈಗ ಮನಸ್ಸಿನಲ್ಲಿ ದೆರ್ ಈಸ್ ನೋ ಶಾಂತಿ. ಶಾಂತಿ ಇರಬೇಕಾದಂತಹ ಜಾಗದಲ್ಲಿ ಮನಸ್ಸು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಶಾಂತಿ ಇರಬೇಕು. ಶಾಂತಿ ಇಲ್ಲದ ಜಾಗದಲ್ಲಿ ಆ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ಹಾಗಾದರೆ? ಸೊ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಚಿಂತೆಗಳು ತುಂಬಿದೆ. ಚಿಂತೆಗಳು ತುಂಬಿರೋದ್ರಿಂದ ಆ ಚಿಂತೆಗಳು ನನ್ನನ್ನು ಕಾಡ್ತಾ ಇದೆ, ಸುಡ್ತಾ ಇದೆ ನನ್ನನ್ನು. ಸೊ ತಮೋಗುಣ ರೈಸಿಂಗ್ ಅಂತ ಅನ್ಸಿದ್ರು ಕೂಡ ಬಿಕಾಸ್ ಆಫ್ ದಿಸ್ ಚಿಂತೆ ಇದ್ದಾಗ ಯು ಕೆನಾಟ್ ಸ್ಲೀಪ್. ಹೇಳ್ತಾರಲ್ಲ, ಚಿಂತೆ ಇಲ್ಲದವ ಸಂತೆಯಲ್ಲಿ ನಿದ್ರೆ ಮಾಡ್ತಾನೆ ಅಂತ ಹೇಳ್ತಾರೆ. ಸಂತೆ ಅಂತಂದ್ರೆ ಇಟ್ಸ್ ಅ ಮಾರ್ಕೆಟ್ ಪ್ಲೇಸ್. ಅಲ್ಲಿ ಎಷ್ಟು ಗಲಾಟೆ ಇರುತ್ತೆ ಮಾರ್ಕೆಟ್ ಪ್ಲೇಸ್ ಅಂತಂದ್ರೆ. ಎಷ್ಟೊಂದು ಆಕ್ಟಿವ್ ಆಗಿ ಎಲ್ಲ ಓಡಾಡ್ತಾ ಇರ್ತಾರೆ, ವ್ಯಾಪಾರ ನಡೀತಾ ಇರ್ತಾರೆ, ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಎಷ್ಟೊಂದು ಟೋಟಲಿ ಅದು ವೆರಿ ವೆರಿ ಆಕ್ಟಿವ್ ಪ್ಲೇಸ್. ಬಟ್ ಚಿಂತೆ ಇಲ್ಲ ಅನ್ನುವಂತಹ ವ್ಯಕ್ತಿ ಸಂತೆ ಅಂತಹ ಮಾರ್ಕೆಟ್ ಪ್ಲೇಸಲ್ಲಿ ಕೂಡ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಸ್ಲೀಪ್ ಬಿಕಾಸ್ ದರ್ ಈಸ್ ನೋ ಚಿಂತೆ ಫಾರ್ ಹಿಮ್. ಸೊ ಹಿ ಗೆಟ್ಸ್ ಎ ನೈಸ್ ಸ್ಲೀಪ್ ಈವನ್ ಇನ್ ದಿ ಮಾರ್ಕೆಟ್ ಪ್ಲೇಸ್. ಬಟ್ ಇಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ದರ್ ಈಸ್ ನೋ ಶಾಂತಿ. ಶಾಂತಿ ಇರಬೇಕಾದಂತಹ ನನ್ನ ಮನಸ್ಸಿನಲ್ಲಿ ಬಿಕಾಸ್ ದರ್ ಈಸ್ ನೋ ಶಾಂತಿ, ಇನ್ಸ್ಟೆಡ್ ಆಫ್ ಶಾಂತಿ ದೇರ್ ಆರ್ ವರೀಸ್. ಚಿಂತೆಗಳು ತುಂಬಿಕೊಂಡಿದೆ. ಅಂಡ್ ಬಿಕಾಸ್ ಆಫ್ ದಿಸ್ ಚಿಂತ ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್. ಸೊ ಬಿಕಾಸ್ ದೇರ್ ಈಸ್ ಚಿಂತೆ, there is anxiety in the mind. Because there is anxiety in the mind, there is fear. See, ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ. ಮನಸ್ಸು ಪ್ರಶಾಂತವಾಗಿದೆ ಅಂತಂದ್ರೆ ಏನರ್ಥ? ಸೊ ವೈಬ್ರೆಂಟ್, ಎಷ್ಟು ಧೈರ್ಯ ಇರುತ್ತೆ. ನನಗೆ ಭಾಳ ಧೈರ್ಯ ಅಂತ ಹೇಳ್ತೀವಿ. ಈವನ್ ಧೈರ್ಯ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಶಕ್ತಿ, ಇಟ್ ಈಸ್ ನಾಟ್ ಪವರ್, ಇಟ್ ಈಸ್ ಮನಸ್ಸು ನಮಗೆ ತಿಳಿಸ್ಕೊಡುವಂತಹ ಒಂದು ಅದ್ಭುತವಾದಂತಹ ಅದೊಂದು ರೀತಿಯ ಶಕ್ತಿ. ಸೊ ಇಲ್ಲಿ ಆ ಮನಸ್ಸಿನಲ್ಲಿ ಬಿಕಾಸ್ ಆಫ್ ದಿ ಚಿಂತೆ there is anxiety, and because of the anxiety there is so much of fear in the mind also. So ಸಂಪೂರ್ಣವಾಗಿ ನನಗೆ ಹೆದರಿಕೆ ಆಗ್ತದೆ, ಭಯ ಆಗ್ತಾ ಇದೆ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಏನೋ ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ಎದ್ದು ಕೂತ್ಕೋಬೋದಾಗಿತ್ತು. ಆ ಎದ್ದು ಕೂತ್ಕೊಂಡ್ರೆ ಏನಾಗುತ್ತೆ? ಬಿಕಾಸ್ ಆಫ್ ದಿ ಆಂಗ್ಸೈಟಿ ದೆರ್ ಈಸ್ ಫಿಯರ್, ಆ್ಯಂಡ್ ಒನ್ಸ್ ಅಗೇನ್ ಬಿಕಾಸ್ ಆಫ್ ದಿ ಫಿಯರ್ ಮತ್ತೆ ನಾನು ಡಿಸ್ಟರ್ಬ್ ಆಗ್ತಾ ಇದ್ದೀನಿ. ಸೊ ಇಟ್ ಈಸ್ ಎ ವೆರಿ ಬಿಗ್ ಪ್ರಾಬ್ಲಮ್. ಜಸ್ಟ್ ನಿದ್ದೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೇವಲ ಅದೊಂದೇ ಕಾರಣ ಆಗಿದ್ದರೆ ಅದು ಮನುಷ್ಯನ ಅಷ್ಟೊಂದು ಕಾಡ್ತಾ ಇರಲಿಲ್ಲ. ಸೊ ನಿದ್ದೆ ಬರಲಿಲ್ಲ ಅಂತಂದಾಗ ಅಲ್ಲಿ
ಆ ಚಿಂತೆಗಳಿರುವಂತಹ ಜಾಗದಲ್ಲಿ, ಬಿಕಾಸ್ ಆಫ್ ದಿ ಚಿಂತೆ, ಇಟ್ ಕ್ರಿಯೇಟ್ಸ್ ಆಂಗ್ಸೈಟಿ ಇನ್ ದಿ ಮೈಂಡ್, ಅಂಡ್ ಬಿಕಾಸ್ ಆಫ್ ದಿ ಆಂಗ್ಸೈಟಿ ದೇರ್ ಇಸ್ ಫಿಯರ್. ಸೊ ಆಂಗ್ಸೈಟಿ ಅಂತಂದ್ರೆ ಏನು? ಕಾತುರತೆ ಇದೆ ನನಗೆ, ಅಂದರೆ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಆಂಗ್ಸೈಟಿ. ನೆಕ್ಸ್ಟ್ ಏನಾಗುತ್ತೆ, ಏನಾಗ್ಬೋದು. ಸೊ ಒಳ್ಳೇದಾಗತ್ತೆ ಅನ್ನುವಂತಹದ್ದು ನಮ್ಮ ನೆನಪಿಗೆ ಬರೋದೇ ಇಲ್ಲ. ದಟ್ ವಿ ಡೋಂಟ್ ಟೇಕ್ ಇಟ್ ಇನ್ ದಿ ಮೈಂಡ್. ಸೊ ಆಂಗ್ಸೈಟಿ ಅಂತಂದ್ರೆ ಏನು? ಏನೋ ಆಗೋಗತ್ತೆ ಅನ್ನುವಂತಹ ಹೆದರಿಕೆ. ಸಿ ಆಂಗ್ಸೈಟಿ ಅಂತಂದಾಗ ಮುಂದೆ ಏನಾಗತ್ತೆ ಅನ್ನೋದನ್ನು ನಾವು ಎರಡು ರೀತಿಯಲ್ಲೂ ಯೋಚನೆ ಮಾಡ್ಬೋದು. ಮುಂದೆ ಒಳ್ಳೆಯದೇ ಆಗತ್ತೆ, ಬಟ್ ಆ ರೀತಿ ಮನಸ್ಸಿಗೆ ಆ ಒಂದು ಪಾಸಿಟಿವಿಟಿ ಒಂದು ಥಾಟ್ ಬರೋದಿಲ್ಲ. ಬಿಕಾಸ್ ಆಫ್ ದಿ ಆಂಗ್ಸೈಟಿ ಆ ಒಂದು ಥಾಟ್ ಬರೋದಿಲ್ಲ. ಅದು ಬರೋದೇ ನೆಗೆಟಿವ್ ಥಾಟ್ ಬರುತ್ತೆ. ಸೊ ಮುಂದೆ ಏನೋ ಆಗೋಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ, ಏನೋ ಆಗೋಗುತ್ತೆ. ಆ ಏನೋ ಅನ್ನುವಂತಹದ್ದು ಏನು ಬೇಕಾದರೂ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಫಿಯರ್. ಸೊ ಕಾತುರತೆ ಇದೆ. ಕಾತುರತೆಯ ಪರಿಣಾಮ ಏನಾಗಬಹುದು? ಬಿಕಾಸ್ ಯುಧಿಷ್ಠಿರ ಈಸ್ ಅಜಾತ ಶತ್ರು. ಸಿ ಹಿ ಈಸ್ ಕಮಿಂಗ್ ಔಟ್, ದಿಸ್ ಧೃತರಾಷ್ಟ್ರ, ಹಿ ನೋಸ್ ದಿಸ್. ಯಾಕೆಂತಂದ್ರೆ ಸಂಜಯನೇ ಯುಧಿಷ್ಠಿರನನ್ನ ಹಿ ಈಸ್ ಅಜಾತ ಶತ್ರು ಅಂತ ಹೇಳಿದ್ದಾನೆ. ಸೊ ಯುಧಿಷ್ಠಿರ ಈಸ್ ಅಜಾತ ಶತ್ರು. ಫಾರ್ ಹಿಮ್ ಅಬ್ಸಲ್ಯೂಟ್ಲಿ ಅವನಿಗೆ ವೈರಿಗಳೇ ಇಲ್ಲ, ಶತ್ರುಗಳೇ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಸಾಮ್ರಾಟ ಅಂತಂದಾಗ ಅವನ ಅಧೀನದಲ್ಲಿ ಸಾಮಂತ ರಾಜರುಗಳಿರ್ತಾರೆ. ಸೊ ಅಲ್ಲಿ ಯಾರು ಶತ್ರುಗಳಿರೋದಿಲ್ಲ. ಸೊ ಹಿ ಈಸ್ ವೆರಿ ಪವರ್ಫುಲ್. ಸಿ ಯುಧಿಷ್ಠಿರನನ್ನ ಅಜಾತ ಶತ್ರು ಅಂತಂದರೆ ಅವನಿಗೆ ಶತ್ರುಗಳೇ ಇಲ್ಲ ಅನ್ನುವಂತಹದ್ದು ಒಂದು. ಅದರ ಜೊತೆಯಲ್ಲಿ ಹಿ ಈಸ್ ಬಲಿಷ್ಠ, ಹಿ ಈಸ್ ವೆರಿ ಪವರ್ಫುಲ್. ಸಿನ್ಸ್ ಹಿ ಈಸ್ ವೆರಿ ಪವರ್ಫುಲ್, ಅವನಿಗೆ ಶತ್ರುಗಳಿಲ್ಲ. ಈ ಅರ್ಥ ಕೂಡ ನಾವು ತಗೋಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ there is anxiety in the mind of Dhritarashtra. So Yudhishthira is ಅಜಾತ ಶತ್ರು. ಜೊತೆಗೆ ಪಾಂಡವರು ಅಂತಂದರೆ ಯುಧಿಷ್ಠಿರನನ್ನು ಹೊರತುಪಡಿಸಿ ಉಳಿದ ಪಾಂಡವರು, ದಟ್ ಈಸ್ ಅರ್ಜುನ, ಭೀಮ, ನಕುಲ, ಸಹದೇವ. ಸೊ ಇವರೆಲ್ಲರೂ ಕೂಡ ಬಹಳ ಶೂರರು, ಧೀರರು. ಸೊ ಒಂದು ಯುದ್ಧವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಯುದ್ಧವನ್ನು ಹೇಗೆ ಗೆಲ್ಲಬೇಕು ನಾವು, ಅಂತಹ ಯುದ್ಧದ ಕಲೆಯನ್ನು ಕಲಿತಿರುವಂತಹ ನಿಪುಣರು ಇವರೆಲ್ಲ. ಸೊ ಇಲ್ಲಿ ಶೂರರು ಅಂತಂದರೆ ಆ ಥರ, ಎಸ್ಪೆಷಲಿ ಫಾರ್ ಎ ಕ್ಷತ್ರಿಯ. ಒಬ್ಬ ಕ್ಷತ್ರಿಯನನ್ನು ಶೂರ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಹಿ ಈಸ್ ವೆರಿ ನಿಪುಣ ಇನ್ ದಿ ಯುದ್ಧ ಕಲೆ. ಸೊ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧವನ್ನು ನಾನು ಗೆಲ್ಲೇಬೇಕು ಅಂತಂದರೆ ಅಲ್ಲಿ ನಾನು ಯಾವ ಯಾವ ತಂತ್ರಗಳನ್ನು ಹೆಣಿಬೇಕಾಗುತ್ತೆ, ಯಾವ ರೀತಿ ಶತ್ರುಗಳನ್ನು ನಾನು ಮಣಿಸಬಹುದು. ಸೊ ಹೀಗೆ ಅಲ್ಲೂ ಕೂಡ ಅನೇಕ ರೀತಿಯ ಸ್ಕಿಲ್ ಇರುತ್ತೆ. ಆ ಎಲ್ಲ ಸ್ಕಿಲ್ಲು ಕಲ್ತಿರೋನು ಕೇವಲ ತೋಳ್ಬಲ ಮಾತ್ರ ಅಲ್ಲ, ಈವನ್ ಅದರ ಜೊತೆಯಲ್ಲಿ ಆ ಯುದ್ಧದ ಕಲೆ ಅಂತಂದಾಗ ಇಂತಹದ್ದು ಯುದ್ಧವನ್ನು ಹೇಗೆ ಗೆಲ್ಲಬಹುದು, ಹೇಗೆ ಯುದ್ಧವನ್ನು ಮುಂದೆ ತಗೊಂಡು ಹೋಗ್ಬೋದು, ಮುನ್ನಡೆಸ್ಕೊಂಡು ಹೋಗ್ಬೋದು. ಸೊ ಇವೆಲ್ಲ ಆಲ್ ಆಫ್ ದೆಮ್, ಆಲ್ ದಿ ಪಾಂಡವಾಸ್, ಅವರೆಲ್ರಿಗೂ ಇದು ಗೊತ್ತಿದೆ. ಸೊ ಅವರೆಲ್ಲ ಶೂರರು, ಧೀರರು. ಮತ್ತು ಇಲ್ಲಿ ಆ್ಯಕ್ಚುಲಾಗಿ ಏನು ನಡೀತಾ ಇದೆ ಅಂತಂದರೆ ಯುದ್ಧ ಏನಾದರೂ ತಪ್ಪಿಸಬಹುದಾ ಅನ್ನೋಂತಹ ಪ್ರಯತ್ನವನ್ನು ಪರಮಾತ್ಮ ಶ್ರೀಕೃಷ್ಣ ಕೂಡ ಮಾಡಿದ್ದಾನೆ. ಸೊ ಅವನ ಯಾವ ಸಜೆಷನ್ಸ್ಗಳನ್ನು ಕೂಡ ಧೃತರಾಷ್ಟ್ರ ಒಪ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಧೃತರಾಷ್ಟ್ರ ಒಪ್ಕೊಳ್ಳದೆ ಇರೋ ಹಾಗೆ ದಿಸ್ ದುರ್ಯೋಧನ ಅವನ ಮೇಲೆ ಒತ್ತಡವನ್ನು ಹೇರಿದ್ದಾನೆ. ಸೊ ಈಸ್ ಅ ಪುತ್ರ ವ್ಯಾಮೋಹಿ. ದುರ್ಯೋಧನ ಹೇಳ್ತಾ ಇದ್ದಾನೆ ಅಂತಂದರೆ ಅಲ್ಲಿಗೆ ದಟ್ ಈಸ್ ಫೈನಲ್. ಸೊ ಹಾಗಾಗಿ ಧೃತರಾಷ್ಟ್ರ ಯುದ್ಧವನ್ನು ತಡೆಯುವಂತಹ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಸೊ ಪರಮಾತ್ಮ ಶ್ರೀಕೃಷ್ಣನ ಸಂಧಾನ ಮುರಿದು ಬೀಳುತ್ತೆ. ಆ ನಂತರದಲ್ಲಿ ಯಾವಾಗ ಪರಮಾತ್ಮ ಶ್ರೀಕೃಷ್ಣ ಅವನ ಸಂಧಾನವೇ ಮುರಿದು ಬಿತ್ತು ಅಂತಂದಾಗಲೇ ಅಲ್ಲಿ ಯುದ್ಧದ ಮುನ್ಸೂಚನೆಗಳೆಲ್ಲ ಪ್ರಾರಂಭ ಆಯಿತು ಹಸ್ತಿನಾಪುರದಲ್ಲಿ.
ಸೊ ಅವಾಗ ಮತ್ತೆ ಇನ್ನೊಮ್ಮೆ ನಾನು ಪ್ರಯತ್ನ ಪಡಲೇಬೇಕು. ಯಾಕೆಂತಂದರೆ ಯುದ್ಧ ಅನಿವಾರ್ಯ, ಯುದ್ಧದ ಮುನ್ಸೂಚನೆ ಇದೆ ಅಂತಂದಾಗ ಧೃತರಾಷ್ಟ್ರನಿಗೆ ಹೆದರಿಕೆ ಆಗುತ್ತೆ. ಯಾಕೆಂತಂದರೆ ಯುದ್ಧ ಅಂತಂದಾಗ ಕೇವಲ ಸಾವು ನೋವುಗಳು ಅಂತಲ್ಲ, ಖಂಡಿತ ನಮಗೆ ಗೆಲ್ಲಕ್ಕಾಗೋದಿಲ್ಲ ಅನ್ನುವಂತಹ ಸತ್ಯ ಕೂಡ ಧೃತರಾಷ್ಟ್ರನಿಗೆ ಗೊತ್ತು. ಸೊ ಅವನು ಯುದ್ಧ ನಡೀದೇ ಇರೋ ಹಂಗೆ ಏನಾದರೂ ನಾನು ಮಾಡಬಹುದಾ? ಸೊ ಅದಕ್ಕೆ ಏನು ಮಾಡ್ತಾನೆ, ಹೇಗೂ ಯಾವುದೇ ಕಾರಣದಿಂದ ದುರ್ಯೋಧನ ಒಪ್ಕೋತಾ ಇಲ್ಲ ಪಾಂಡವರಿಗೆ ರಾಜ್ಯವನ್ನು ಹಿಂತಿರುಗಿಸಬೇಕು ಅಂತ. ಸೊ ಧೃತರಾಷ್ಟ್ರ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ, ನಾನು ಇನ್ನೂ ಒಂದ್ಸಲಿ ಟ್ರೈ ಮಾಡ್ತೀನಿ, ಯುದ್ಧ ಏನಾದರೂ ತಡಿಬಹುದಾ, ನಿಲ್ಲಿಸಬಹುದಾ, ಯುದ್ಧ ಆಗದೇ ಇರುವಂತಹ ಪರಿಸ್ಥಿತಿಯನ್ನು ಏನಾದರೂ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ತನ್ನ ಆಪ್ತ ಸಂಜಯ ಈಸ್ ವೆರಿ ಕ್ಲೋಸ್ ಟು ಧೃತರಾಷ್ಟ್ರ ಆ್ಯಂಡ್ ಇನ್ಫ್ಯಾಕ್ಟ್ ಹಿ ಈಸ್ ದಿ ಪರ್ಸನಲ್ ಡ್ರೈವರ್ ಫಾರ್ ಧೃತರಾಷ್ಟ್ರ. ಪ್ಲಸ್ ಈವನ್ ಆಡಳಿತದಲ್ಲೂ ಕೂಡ ಕೆಲವೊಮ್ಮೆ ಅನೇಕ ರೀತಿಯ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾನೆ ಧೃತರಾಷ್ಟ್ರನಿಗೆ. ಇಷ್ಟು ಜೊತೆಗೆ ಹಿ ಈಸ್ ವೆರಿ ಬ್ರೇವ್ ಸಂಜಯ. ಧೃತರಾಷ್ಟ್ರ ತಪ್ಪು ಮಾಡಿರಬಹುದು ಅಥವಾ ದುರ್ಯೋಧನ ತಪ್ಪು ಮಾಡಿರಬಹುದು. ಆ ಸಂದರ್ಭದಲ್ಲಿ ನೀವುಗಳಿಂತಹ ತಪ್ಪು ಮಾಡಿದಿರ, ತಿದ್ದುಕೊಳ್ಳಿ, ಇಲ್ಲಾಂದರೆ ನಿಮಗೆ ಒಳ್ಳೆಯದಾಗೋದಿಲ್ಲ ಅನ್ನುವಂತಹ ಬುದ್ಧಿವಾದವನ್ನು ನೇರವಾಗಿ ಧೈರ್ಯವಾಗಿ ಹೇಳುವಂತಹ ಎದೆಗಾರಿಕೆ ಈ ಸಂಜಯನಿಗೆ ಇದೆ. ಸೊ ಇಂತಹ ಸಂಜಯ ಧೃತರಾಷ್ಟ್ರನಿಗೆ ಬಹಳ ಆಪ್ತ. ಸೊ ಅವನೇನು ಮಾಡ್ತಾನೆ, ಸಂಜಯನನ್ನು ಕರೀತಾನೆ, ಮತ್ತೊಮ್ಮೆ ನೀನು ಪ್ರಯತ್ನ ಮಾಡು, ಹೋಗು ವಿರಾಟ ನಗರಕ್ಕೆ ಹೋಗಿ ಅಲ್ಲಿ ಪಾಂಡವರನ್ನು ಭೇಟಿ ಮಾಡಿ ನಾನು ಕೆಲವು ವಿಚಾರಗಳನ್ನು ನಿನ್ನ ಮೂಲಕ ತಿಳಿಸ್ತೀನಿ, ಅವೆಲ್ಲವನ್ನು ಅವರಿಗೆ ಸುದ್ದಿ ಮುಟ್ಟಿಸು. ಏನಾದರೂ ಈ ಯುದ್ಧ ನಿಲ್ಲಿಸುವಂತಹ ಆದರೆ ತುಂಬ ಒಳ್ಳೆಯದಪ್ಪ ಸಂಜಯ, ದಯಮಾಡಿ ಒಂದ್ಸಲಿ ಪ್ರಯತ್ನ ಪಡು ಅಂತ ಹೇಳಿ ಸಂಜಯನನ್ನು ರಾಯಭಾರಿಯಾಗಿ ವಿರಾಟ ನಗರಕ್ಕೆ ಕಳಿಸಿರ್ತಾನೆ. ಸೊ ಈಗ ವಿರಾಟ ನಗರದಿಂದ ಸಂಜಯ ಹಿಂತಿರುಗಿ ಬಂದಿದ್ದಾನೆ. ಹಿಂತಿರುಗಿ ಬಂದಂತಹ ಸಂಜಯ ಧೃತರಾಷ್ಟ್ರನೊಂದಿಗೆ ಏನಂತೂ ಮಾತನಾಡಲಿಲ್ಲ, ಬಟ್ ಮೀಟ್ ಮಾಡ್ದ, ಬಟ್ ಹಿ ಡಿಡ್ ನಾಟ್ ಸ್ಪೀಕ್ ಎನಿಥಿಂಗ್. ಸೊ ಹಿಂತಿರುಗಿ ಹೊಟ್ಟೋದ. ಸೊ ಏನೊಂದು ಮಾತನಾಡದೆ ಸಂಜಯ ಹಿಂತಿರುಗಿ ಹೋದಿದ್ದು, ಬಿಕಾಸ್ ಆಫ್ ದಟ್ ಮನಸಃ ನ ಪ್ರಶಾಂತಿ. ಸೊ ದಿ ಆಟಿಟ್ಯೂಡ್ ಆಫ್ ಸಂಜಯ, ನನ್ನ ಜೊತೆ ಮಾತನಾಡದೆ ಹಾಗೆ ಹೊಟ್ಟೋಗ್ಬಿಟ್ನಲ್ಲ, ಅದು ದಟ್ ಡಿಸ್ಟರ್ಬ್ ಮೀ ಅ ಲಾಟ್. ದರ್ ಈಸ್ ನೋ ಪೀಸ್ ಇನ್ ದಿ ಮೈಂಡ್. ಸೊ ಹೀಗೆ ಭಯಕ್ಕೆ ಇವೆಲ್ಲ ಕಾರಣ ಆಗಿದೆ. ಮತ್ತು ಒಂದು ವೇಳೆ ಏನಾದರೂ ಯುದ್ಧ ಅನಿವಾರ್ಯ ಅಂತ ಹೇಳಿ ಯುದ್ಧ ನಡೆದ್ರೆ ಮುಂದಿನದು ಏನಾಗತ್ತೆ ಅನ್ನುವಂತಹದ್ದನ್ನು ಯೋಚನೆ ಮಾಡುವಷ್ಟು ಶಕ್ತಿ ಕೂಡ ನನಗಿಲ್ಲ. ಬಿಕಾಸ್ ಸತ್ಯ ಗೊತ್ತು ನನಗೆ ಏನಾಗಬಹುದು ಅನ್ನುವಂತಹದ್ದು ಗೊತ್ತು, ಆದರೆ ಅದನ್ನು ಯೋಚನೆ ಮಾಡುವಷ್ಟು ಶಕ್ತಿ ಇಲ್ಲ. ಯಾಕೆಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಘೋರ. ಯುದ್ಧದ ಪರಿಣಾಮ ಈಸ್ ಗೋಯಿಂಗ್ ಟು ಬಿ ಘೋರ. ಸೊ ನಾನು ಅದನ್ನು ಯೋಚನೆ ಮಾಡೋದಿಲ್ಲಪ್ಪ. ಯಾಕೆ ಯೋಚನೆ ಮಾಡಿದ್ರೆ ಹೆದರಿಕೆ ಆಗುತ್ತಲ್ಲ. ಸೊ ಯೋಚನೆ ಮಾಡೋಷ್ಟು ಶಕ್ತಿ ಕೂಡ ನನ್ನಲ್ಲಿ ಉಳಿದಿಲ್ಲ. ಆ್ಯಂಡ್ ಯುದ್ಧ ನಡೆಯುತ್ತೋ ಇಲ್ವೋ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಬಟ್ ಸಂಜಯ ನೋಸ್ ದಿ ಪ್ಲ್ಯಾನ್ ಆಫ್ ಪಾಂಡವಾಸ್. ಯಾಕೆಂತಂದರೆ ಸಂಜಯ ಪಾಂಡವರೊಂದಿಗೆ ಮಾತನಾಡಿದಾಗ ಅಲ್ಲಿ ನನ್ನ ಪರವಾಗಿ ಸಂಜಯ ಏನೆಲ್ಲ ಸುದ್ದಿಯನ್ನು ಮುಟ್ಟಿಸ್ಬೇಕಿತ್ತು ಅದನ್ನು ಮುಟ್ಟಿಸಿದ ನಂತರದಲ್ಲಿ ಪಾಂಡವರು ಅಲಾಂಗ್ ವಿತ್ ಯುಧಿಷ್ಠಿರ ಅವರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿರ್ತಾರೆ. ಅಂಡ್ ದಿಸ್ ಅಜಾತಶತ್ರು ಯುಧಿಷ್ಠಿರ ಪಾಂಡವರ ಏಳಿಗೆಗಾಗಿ ಬೇಕಾಗಿರುವಂತಹ ಡಿಸಿಷನ್ ತಗೊಂಡಿರ್ತಾನೆ. ದೇರ್ ಈಸ್ ನೋ ಡೌಟ್. ಸೊ ಹಾಗಾಗಿ ಅವನು ಏನು ತೀರ್ಮಾನ ತಗೊಂಡಿದ್ದಾನೆ ಅನ್ನುವಂತಹದ್ದನ್ನು ಸ್ವಲ್ಪ ನನಗೆ ಹೇಳಿದ್ದಿದ್ರೆ ಒಂದು ಸ್ವಲ್ಪನಾರು ನನಗೆ ನೆಮ್ಮದಿ ಇರ್ತಿತ್ತು. ಮತ್ತೆ ಏನಾದರೂ ನಾನು ಪ್ರಯತ್ನ ಪಡಬಹುದಾ ಅನ್ನೋದನ್ನು ನಾನು ಯೋಚನೆ ಮಾಡ್ಬೋದಾಗಿತ್ತು. ಆದರೆ ಅವನು ಏನು ಹೇಳಲಿಲ್ಲ. ಹಿ ನೋಸ್ ದಿ ಪ್ಲಾನ್ ಆಫ್ ಪಾಂಡವಾಸ್. ಸಂಜಯ ನೋಸ್ ದಿ ಪ್ಲಾನ್ ಆಫ್ ಪಾಂಡವಾಸ್. ಮತ್ತು ಕೇಳಿದ್ದಕ್ಕೆ ಸಂಜಯ ಹೇಳ್ದ, ನಾಳೆ ಬೆಳಗ್ಗೆ ರಾಜಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿರ್ತಾರೆ. ಎಲ್ಲರೂ ಉಪಸ್ಥಿತಿರುವಂತಹ ಸಂದರ್ಭದಲ್ಲಿ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದಾಗ
ದೆನ್ ಆಗ ಒಂದು ಒಳ್ಳೆ ಡಿಸಿಷನ್ ತಗೋಬಹುದು ಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದಾಗ ಎಲ್ಲರ ಅನಿಸಿಕೆ ಯಾವುದು ಒಳ್ಳೆಯದಾಗತ್ತೆ ಅನ್ನುವಂತಹ ಒಂದು ನಿರ್ಧಾರವನ್ನು ಒಬ್ಬ ರಾಜ ತಗೋತಾನೆ. ಸೊ ಹಾಗಾಗಿ ಯು ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್. ಈಗ ನಾ ಹೇಳಿದ್ರು ಕೂಡ ನೀನೇನು ಡಿಸಿಷನ್ ತೊಗೊಳಕ್ಕಾಗೋದೇ ಇಲ್ಲ, ನಿನಗೆ ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ಲ. ಸೊ ದಟ್ ಈಸ್ ದಿ ಇಂಟೆನ್ಷನ್ ವೈ ಸಂಜಯ ನಾಳೆ ಬೆಳಗ್ಗೆವರೆಗೂ ನಾ ಏನು ಹೇಳೋದಿಲ್ಲ ಅಂತ ಯಾಕೆ ಹೇಳ್ತಾನೆ ಅಂದರೆ, ಇನ್ನು ಇಡೀ ರಾತ್ರಿ ಅವ್ನು ಇನ್ನೇನಾರ ಮತ್ತೆ ಕೆಲವು ತಪ್ಪು ನಿರ್ಧಾರಗಳು ತಗೋಬೋದು. ಅಟ್ಲೀಸ್ಟ್ ನಾಳೆನೇ ಪ್ರಸ್ತಾಪ ಮಾಡಿದ್ರೆ ಸಭೆಯಲ್ಲಿ ಇರ್ತಾರಲ್ಲ ದೊಡ್ಡವರು, ಅವರೆಲ್ಲ ಅಟ್ಲೀಸ್ಟ್ ಇನ್ನೊಂದ್ಸಲಿ ಬುದ್ಧಿ ಹೇಳಿದಾಗ ಏನಾದ್ರು ಇವ್ರು ಕೇಳಬಹುದು, ದಿಸ್ ಅಪ್ಪ ಮಕ್ಕಳು. ಅದರಿಂದ ಮುಂಚಿತವಾಗಿ ಅವ್ರು ಹೇಳಿದ್ರೆ ಬೇರೆ ಇನ್ನೇನಾರ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಈಗೇನು ಹೇಳೋದು ಬೇಡ ಅಂತ ಹೇಳಿ ಸಂಜಯ ಹಿಂತಿರುಗಿ ಹೊರಟೋಗ್ತಾನೆ. ನಾನು ನಿದ್ದೆ ಮಾಡಬೇಕು, ಪ್ರಯಾಣ ಮಾಡಿದ್ದೀನಿ, ಆಯಾಸ ಆಗಿದೆ ನನಗೆ, ಐ ವಾಂಟ್ ಟು ಸ್ಲೀಪ್. ಸೊ ಈಗ ನನಗೆ ಮಾತನಾಡುವಷ್ಟು ಶಕ್ತಿ ಇಲ್ಲ, ಚೈತನ್ಯ ಇಲ್ಲ. ಸೊ ಏನೇನು ಮಾತುಕತೆಗಳಾಗಿದೆ, ಯಾವ ನಿರ್ಧಾರವನ್ನು ನಾವು ತಗೋಬೇಕಾಗತ್ತೆ ಮತ್ತು ಪಾಂಡವರು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ ಅವೆಲ್ಲವನ್ನು ನಾಳೆ ಬೆಳಗ್ಗೆ ರಾಜಸಭೆಯಲ್ಲಿ ನಾನು ಎಲ್ಲರೂ ಉಪಸ್ಥಿತರಿರುವಾಗ ನಾನು ಪ್ರಸ್ತಾಪ ಮಾಡ್ತೀನಿ. ಸೊ ಅಲ್ಲಿಯವರೆಗೆ ನಾನು ಏನು ಹೇಳೋದಿಲ್ಲ, ಹೀಗೆ ಹೇಳಿ ನಾನು ನಿದ್ದೆ ಮಾಡಬೇಕು ಅಂತ ಸಂಜಯ ಹೊರಟೋದ. ಸೊ ಈ ಎಲ್ಲ ಮಾತುಗಳನ್ನು ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾನೆ. ನೋಡಪ್ಪ ವಿದುರ, ದಿ ಡಿಯರ್ ಒನ್, ತಾತ, ಧರ್ಮಾರ್ಥ ಕುಶಲಃ ಹೀಯಸಿ. ಸೊ ಹೇಳೋ ಅಷ್ಟು ನಾನು ನಿನಗೆ ಹೇಳಿದ್ದೀನಿ. ನೀನು ಧರ್ಮಾರ್ಥ ಸೂಕ್ಷ್ಮಗಳನ್ನು ತಿಳಿದವನು, ನೀನು ಯು ಆರ್ ಎ ಪ್ರಾಜ್ಞ. ಸೊ ನಿನ್ನ ಜೊತೆ ಮಾತನಾಡಿದ್ರೆ ನನಗೆ ಸ್ವಲ್ಪ ಧೈರ್ಯ ಅಪ್ಪ. ಸೊ ಹೀಗೆ ವಿದುರನಿಗೆ ಎಲ್ಲವನ್ನ ಹೇಳ್ತಾನೆ. ಇಲ್ಲಿಯವರೆಗೆ ವಿದುರ ಧೃತರಾಷ್ಟ್ರನ ಅಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿದ್ದಾನೆ. ಏನೇನು ಮಾತಾಡ್ದ, ಯಾಕೆ ನಿದ್ದೆ ಬರ್ತಾ ಇಲ್ಲ, ಸೊ ಎಲ್ಲವನ್ನ ಧೃತರಾಷ್ಟ್ರ ಹೇಳಿದ್ದಾನೆ. ಸೊ ಈಗ ಧೃತರಾಷ್ಟ್ರ ಮಾತು ನಿಲ್ಲಿಸಿದಾನೆ. ವಿದುರ ಉವಾಚ, ವಿದುರ ಪ್ರಾರಂಭ ಮಾಡ್ತಾನೆ, ವಿದುರ ಮಾತನಾಡ್ತಾನೆ. ವಿದುರ ಉವಾಚ, ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಹೃತಸ್ಥಂ ಕಾಮಿನಂ ಚೋರ ಮಾವಿಶಂತಿ ಪ್ರಜಾಗರಾಹ. ಸೊ ನಿದ್ರೆ ಬರ್ತಾ ಇಲ್ಲ ಅನ್ನುವಂತಹದ್ದು ಧೃತರಾಷ್ಟ್ರನ ಚಿಂತೆ. ನಿದ್ದೆ ಬರ್ತಾ ಇಲ್ಲ ಅನ್ನುವಂತಹದ್ದೇ ಧೃತರಾಷ್ಟ್ರನ ಚಿಂತೆನ, ಅಥವಾ ಚಿಂತೆಯ ಕಾರಣದಿಂದ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ. ಸೊ ಎರಡೂ ಕೂಡ ಬಿಕಾಸ್ ಆಫ್ ಅದು ಯಾವುದೇ ಪ್ರಾಬ್ಲಮ್ ಆದ್ರೂ ನಾವು ಧೃತರಾಷ್ಟ್ರ ಈಸ್ ನಾಟ್ ಏಬಲ್ ಟು ಸ್ಲೀಪ್. ದಟ್ ಈಸ್ ದಿ ಎಸೆನ್ಸ್. ಸೊ ವಿದುರ ನಿದ್ರೆ ಯಾರಿಗೆ ಬರೋದಿಲ್ಲ ಅನ್ನುವಂತಹ ಕೆಲವು ಸೂಕ್ಷ್ಮವನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ನೋಡಪ್ಪ ಧೃತರಾಷ್ಟ್ರ, ನನಗೆ ನಿದ್ದೆ ಬರ್ತಾ ಇಲ್ಲ. ಐ ಹ್ಯಾವ್ ಆಂಗ್ಸೈಟಿ ಇನ್ ದಿ ಮೈಂಡ್ ಆ್ಯಂಡ್ ದೆರ್ ಈಸ್ ಫಿಯರ್ ಇನ್ ದಿ ಮೈಂಡ್, ದೆರ್ ಆರ್ ವರೀಸ್ ಇನ್ ಮೈ ಮೈಂಡ್ ಅಂತ ನೀ ಹೇಳ್ತಾ ಇದೆಯಾ. ಬಟ್ ಕೇವಲ ಅಷ್ಟು ಮಾತ್ರ ಅಲ್ಲ, ನೀ ಅನ್ಕೊಂಡಿದ್ಯಾ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ ನೀನು ಅನ್ಕೊಂಡಿದ್ಯಾ. ಬಟ್ ಕೇವಲ ಅಷ್ಟು ಮಾತ್ರ ಅಲ್ಲಪ್ಪ, ನಿದ್ದೆ ಬರದೇ ಇರೋದಕ್ಕೆ ಅತಿ ಮುಖ್ಯವಾದ ಪ್ರಮುಖವಾದ ಬೇರೆ ಬೇರೆ ಕಾರಣಗಳಿದೆ. ನೀ ಏನು ತಿಳ್ಕೊಂಡಿದ್ಯಾ ಇದು ಜಸ್ಟ್ 1% ಅಷ್ಟೆ. ನಿದ್ದೆ ಬರದೇ ಇರೋದಕ್ಕೆ ನಿನಗೆ ಗೊತ್ತಿರುವಂತಹ ವಿಷಯ ಕೇವಲ ಸ್ವಲ್ಪ ಮಾತ್ರ. ಆದರೆ ಅದ್ಯಾವುದು ದಟ್ ಈಸ್ ನೀನು ಅನ್ಕೊಂಡಿರೋ ಹಾಗೆ ದೊಡ್ಡ ವಿಚಾರ ಅಲ್ಲ. ಬಟ್ ನಿದ್ದೆ ನಿಜವಾಗ್ಲೂ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ನಿದ್ದೆ ಬರದೇ ಇರೋದಕ್ಕೆ ಏನು ಕಾರಣಗಳಿರುತ್ತೆ, ಯಾವ ಕಾರಣದಿಂದ ಮನುಷ್ಯ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಹೇಳ್ತೀನಿ, ಕೇಳಿಸ್ಕೋ ಅಂತ ಹೇಳಿ ವಿದುರ ಹೇಳ್ತಾ ಇದ್ದಾನೆ. ಅಭಿಯುಕ್ತಂ ಬಲವತ, ಹೇ ರಾಜ ಮಹಾರಾಜ, ಒಂದು ವೇಳೆ ನಾವು ನಮಗಿಂತ ಬಲಿಷ್ಠರಾದವರನ್ನ, ಬಲಶಾಲಿಗಳನ್ನು ಎದುರು ಹಾಕ್ಕೊಂಡ್ರೆ ವಿ ಕೆನಾಟ್ ಸ್ಲೀಪ್. ಯಾಕೆಂತಂದರೆ ನನಗಿಂತ ಬಲಶಾಲಿ ಅಂತ ಗೊತ್ತಾದಾಗ ನಾನು ದುರ್ಬಲ. ದಟ್ ಈಸ್ ದಿ ಮೀನಿಂಗ್, ಹಿಡನ್ ಮೀನಿಂಗ್. ಅದನ್ನೇನು, ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್. ಸೊ
ಸೊ ನನಗಿಂತ ಬಲಶಾಲಿಯನ್ನು ನಾನು ಎಂದೂ ಕೂಡ ಎದುರು ಹಾಕೋಬಾರ್ದು. ಯಾಕೆಂದರೆ ನನಗಿಂತ ಹೀ ಈಸ್ ವೆರಿ ಸ್ಟ್ರಾಂಗ್ ಅಂದಮೇಲೆ ನಾನು ಅವನ ಜೊತೆ ನೈಸ್ ಆಗಿರಬೇಕು, ಅವನ ಜೊತೆ ಮಾತುಕತೆ ಆಡಿಕೊಂಡು ಅವನ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಯಾಕೆಂತಂದರೆ ಹೀ ಈಸ್ ವೆರಿ ಸ್ಟ್ರಾಂಗ್. ಅವನನ್ನು ಎದುರಾಕೊಂಡ್ರೆ ನನ್ನನ್ನು ಹೊಸಕಿ ಹಾಕ್ಬಿಡ್ತಾನೆ. ಸೊ ಇದು ಜನರಲ್ಲಾಗಿ ಎಲ್ಲ ತಿಳ್ಕೊಂಡಿರ್ತಾರೆ. ಆ್ಯಂಡ್ ಇದು ಸತ್ಯ ಇದು. ಯಾಕೆ ಅಂತಂದರೆ ಹೀ ಈಸ್ ವೆರಿ ಸ್ಟ್ರಾಂಗ್ ಅಂದಾಗ ನಾವಂತಹವ್ರನ್ನ ಎದುರಾಕೊಳ್ಳೋದು ಈಸ್ ಅ ಮೂರ್ಖತನ. ಸೊ ಅದಕ್ಕೆ ಇಲ್ಲಿ ವಿದುರ ಹೇಳ್ತಾ ಇದ್ದಾನೆ, ಹೇ ಮಹಾರಾಜ, ಒಂದು ವೇಳೆ ನಾವು ನಮಗಿಂತ ಬಲಿಷ್ಠರಾಗಿರೋರನ್ನ ಎದುರು ಹಾಕ್ಕೊಂಡ್ರೆ ವಿ ಕೆನಾಟ್ ಸ್ಲೀಪ್. ಯಾಕೆಂತಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಆ ಬಲಿಷ್ಠರು ನಮ್ಮ ಮೇಲೆ ದಾಳಿಯನ್ನು ಮಾಡಬಹುದು. ಬಲಶಾಲಿಯಾದವನನ್ನು ನಾವು ಎದುರು ಹಾಕ್ಕೊಂಡ್ರೆ ಅಂತಹವ್ರನ್ನ ನಾವು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅನ್ಯಾಯವಾಗಿ ನಾನು ಅವನ ಜೊತೆ ವೈರತ್ವ ಕಟ್ಕೊಂಡ್ಬಿಟ್ನಲ್ಲ ಅನ್ನೋ ಹೆದರಿಕೆ. ಯಾಕೆಂದರೆ ಈಸ್ ಬಲಶಾಲಿ. ನಾನು ಬೇರೆ ಏನಾರು ಅವನ ಜೊತೆ ಮಾತುಕತೆ ಆಡ್ಕೊಂಡು ಫ್ರೆಂಡ್ಲಿ ಆಗಿರ್ಬೋದಾಗಿತ್ತು. ಬಟ್ ಅನ್ಯಾಯವಾಗಿ ನಾನು ಹಿಂದೂ ಮುಂದೆ ನೋಡಿದೆ, ಹೀ ಈಸ್ ವೆರಿ ಸ್ಟ್ರಾಂಗ್. ಅಂತಹವನ ಜೊತೆ ನಾನು ವೈರತ್ವ ಕಟ್ಕೊಂಡ್ಬಿಟ್ಟೆ. ಅವನನ್ನು ನನಗೆ ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನು ನನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಯುದ್ಧವನ್ನು ಸಾರಿದ್ರೆ ನಾನು ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಈ ಕೆಲಸ ಮಾಡಬಾರ್ದಾಗಿತ್ತು. ಸೊ ನಾನು ಎದುರು ಹಾಕೋಬಾರ್ದಾಗಿತ್ತು. ನನಗಿಂತ ಅವನು ಬಲಶಾಲಿ ಅಂತ ಗೊತ್ತಾದ ಮೇಲೆ ನಾನು ಎದುರು ಹಾಕೋಬಾರ್ದಾಗಿತ್ತು. ಸೊ ನಾನು ಈಗ ಎದುರು ಹಾಕ್ಕೊಂಡಿದ್ದೀನಲ್ಲ, ಅದರಿಂದ ನಂಗೆ ನಿದ್ದೆ ಬರ್ತಾ ಇಲ್ಲ. ಸೊ ನಿದ್ದೆ ಬರದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ನಮಗಿಂತ ಬಲಶಾಲಿ ಆದವನನ್ನು ನಾವು ಎದುರು ಹಾಕೋಬಾರ್ದು. ಇದು ಒಂದು ರೀಸನ್. ಆ್ಯಂಡ್ ಹಿ ಕಂಟಿನ್ಯೂಸ್. ಅವನು ಹೇಳ್ತಾನೆ, ಅದೇ ರೀತಿ ಒಬ್ಬ ದುರ್ಬಲ ಅಂತಂದರೆ ವೀಕ್ ಪರ್ಸನ್, ಎಲ್ಲ ವಿಷಯಗಳಲ್ಲೂ ದುರ್ಬಲ, ಮತ್ತು ಹೀಸ್ ದುರ್ಬಲ ಅನ್ನುವಂತಹದ್ದು ಅವನಿಗೂ ಕೂಡ ಗೊತ್ತು. ನಾನು ನಾಲಾಯಕ್ ಅನ್ನುವಂತಹದ್ದು ಸ್ವತಃ ನನಗೆ ಗೊತ್ತಾದ ಮೇಲೆ ನಾನು ಹೇಗಿರಬೇಕು? ಸೊ ವೀಕ್ ಪರ್ಸನ್, ಎಲ್ಲ ವಿಷಯಗಳಲ್ಲೂ ಅವನು ದುರ್ಬಲ, ತನ್ನಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಿರುತ್ತಲ್ಲ. ನಾನು ಅನ್ಫಿಟ್ ಅಂತ ಅವನಿಗೆ ಅನ್ಸತ್ತಲ್ಲ, ದಟ್ ಚಿಂತೆ, ಬಿಕಾಸ್ ಆಫ್ ದಟ್ ಚಿಂತೆ ಅವನಿಗೆ ನಿದ್ದೆ ಬರೋದಿಲ್ಲ. ಸೊ ಒಬ್ಬ ದುರ್ಬಲ ಹಿ ಕೆನಾಟ್ ಸ್ಲೀಪ್. ಮತ್ತು ಒಬ್ಬ ಎದುರಾಳಿಯನ್ನು ಎದುರು ಹಾಕ್ಕೊಂಡಾಗ ಆಗಲೂ ಹಿ ಕೆನಾಟ್ ಸ್ಲೀಪ್. ಸೊ ಇದು ಎರಡು ಕಾರಣಗಳು. ಮತ್ತು ಮೂರನೇದು ಹೇಳ್ತೀನಿ ಕೇಳು. ದೇರ್ ಈಸ್ ಅನದರ್ ಟೈಪ್ ಆಫ್ ಪರ್ಸನ್, ಹಿ ಈಸ್ ಕಾಲ್ಡ್ ಹೀನ ಸಾಧನಂ. ಇವನು ತನ್ನ ಎಲ್ಲ ಸಂಪತ್ತುಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಜೀವಮಾನದಲ್ಲಿ ಬಹಳ ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡಿ ಕೂಡಿಟ್ಟಿರ್ತಾನೆ ಹಣ. ಬಟ್ ಅವನ ಗ್ರಾಚಾರ ತಾನು ಸಂಪಾದನೆ ಮಾಡಿದಂತಹ ಅಷ್ಟೂ ಹಣವನ್ನು, ಆಲ್ ದಿ ವೆಲ್ತ್, ಆಲ್ ಟೈಪ್ಸ್ ಆಫ್ ವೆಲ್ತ್, ಅವನು ಅದನ್ನು ಕಳ್ಕೊಂಡ್ಬಿಡ್ತಾನೆ. ಎಲ್ಲ ಸಂಪತ್ತುಗಳನ್ನು ಕಳ್ಕೊಂಡಿರ್ತಾನೆ ಅವನು. ಈಗ ಅವನಿಗೆ ಅಷ್ಟು ಸಂಪತ್ತುಗಳನ್ನು ಮತ್ತೆ ಇನ್ನೊಮ್ಮೆ ಸಂಪಾದನೆ ಮಾಡುವಷ್ಟು ಶಕ್ತಿ ಈಗ ಉಳಿದಿಲ್ಲ. ಸೊ ಈಗ ಅವನಿಗೆ ಬೇರೆ ಏನೂ ದಾರಿ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಪ ಸ್ವಲ್ಪ ಅಲ್ಲ, ಸಂಪಾದನೆ ಮಾಡಿದ ಅಷ್ಟೂ ಸಂಪತ್ತು ಕಳೆದು ಹೋಯಿತು ಅಂತಂದಾಗ, ಓ ಇನ್ನು ಅಷ್ಟೊಂದೆಲ್ಲ ನಾನು ಮತ್ತೆ ಸಂಪಾದನೆ ಮಾಡೋಕ್ಕಾಗತ್ತಾ, ಅಥವಾ ಯಾವ ರೀತಿ ಮಾಡ್ಬೋದು ನಾನು? ಸೊ ಈಗ ಅಂತಹ ಯಾವ ಅವಕಾಶಗಳು ಕೂಡ ಇಲ್ಲವಲ್ಲ ಅಂತ ಹೇಳಿ ನನಗೇನೊಂದು ದಾರಿ ಕಾಣಿಸ್ತಾ ಇಲ್ಲ. ಈಗ ಮತ್ತೆ ನಾನು ಅದನ್ನು ಸಂಪಾದನೆ ಮಾಡ್ಕೋಬೇಕು ಅಂದರೆ ನನಗೇನೊಂದು ದಾರಿ ಕಾಣಿಸ್ತಾ ಇಲ್ಲ. ಸೊ ಒನ್ ವಿತೌಟ್ ಮೀನ್ಸ್ ಆರ್ ರಿಸೋರ್ಸಸ್ ಹಿ ಕೆನಾಟ್ ಸ್ಲೀಪ್. ಅವನಿಗೂ ಕೂಡ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ ಮೇಲೆ ಅವನು ಕೂಡ ನಿದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈವನ್ ಹಿ ಕೆನಾಟ್ ಸ್ಲೀಪ್. ಸೊ ಸಚ್ ಒನ್ ಈಸ್ ಕಾಲ್ಡ್ ಹೀನ ಸಾಧನಂ. ಅಂಡ್ ಹೃತಸ್ಯಂ, such a person he cannot sleep. ಹೃತಸ್ಯಂ, he cannot sleep. ಆಮೇಲೆ ಕಾಮಿನಂ. ಕಾಮಿನಂ ಅಂತಂದರೆ ಒಬ್ಬ ಕಾಮುಕ. ಸೊ ಕಾಮುಕ ಅಂತಂದರೆ ಬೇಸಿಕಲಿ ಲಸ್ಟ್ ಅಂತ ನಾವೇನು ಹೇಳ್ತೀವಿ, ಸದಾಕಾಲ ಅದೇ ಚಿಂತೆ. ಸೊ ಒಬ್ಬ ಕಾಮುಕ
ಸದಾ ತನ್ನ ಇಂದ್ರಿಯದ ಬಯಕೆಗಳನ್ನು ಅವನು ಪೂರೈಸಿಕೊಳ್ಳೋದ್ರಲ್ಲಿ ಮಗ್ನನಾಗಿರ್ತಾನೆ. ಆಲ್ವೇಸ್ ಹೀ ಈಸ್ ಲೈಕ್ ದಟ್ ಅಂತಂದಾಗ ಹೀ ಕೆನಾಟ್ ಸ್ಲೀಪ್. ಅವನ ಮನಸ್ಸು ಬೇರೆ ಯಾವುದರ ಮೇಲೂ ಹೋಗ್ತಾ ಇಲ್ಲ. ಸೊ ಎಚ್ಚರವಾಗಿರುವಂತಹ ಅಷ್ಟು ಸಮಯದಲ್ಲಿ ಅವನು ಕಾಮವನ್ನು ಇಷ್ಟಪಡ್ತಾ ಇರ್ತಾನೆ. ಸೊ ಅಂತಹವನು ಕೂಡ ನಿದ್ರೆ ಮಾಡೋದಕ್ಕಾಗೋದಿಲ್ಲ. ಸೊ ಎ ಕಾಮುಕ ಕೆನಾಟ್ ಸ್ಲೀಪ್. ಮತ್ತು ಒಬ್ಬ ಕಳ್ಳ, ಚೋರ. ಕಳ್ಳ ಎರಡು ಕಾರಣಗಳಿಂದ ಅವನಿಗೆ ನಿದ್ರೆ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ನಿದ್ರೆ ಅಂತಂದಾಗ ರಾತ್ರಿಯ ಸಮಯದಲ್ಲಿ ನಾವೆಲ್ಲ ನಿದ್ದೆ ಮಾಡ್ತೀವಿ. ನಿದ್ರೆಗೆ ನೇಚರ್ ಕೂಡ ಆ ರೀತಿಯಲ್ಲಿ ಎಲ್ಲ ಬದಲಾಗಿ ನಿದ್ದೆ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಷ್ಟು ವ್ಯವಸ್ಥೆಗಳನ್ನು ಪ್ರಕೃತಿ ಮಾತ್ರ ಒದಗಿಸ್ತಾಳೆ. ದಿಸ್ ಈಸ್ ಟೈಮ್ ಫಾರ್ ಯು ಟು ಸ್ಲೀಪ್. ಸೊ ಇಲ್ಲಿ ಒಬ್ಬ ಕಳ್ಳ ಏನು ಮಾಡ್ತಾನೆ, ನಾವೆಲ್ಲ ರಾತ್ರಿ ಆಗೋದನ್ನು ಕಾಯ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ನಿದ್ದೆ ಮಾಡಬೇಕು ಅಂತ. ಆದರೆ ಒಬ್ಬ ಕಳ್ಳ ರಾತ್ರಿ ಆಗೋದನ್ನು ಕಾಯ್ತಾ ಇರ್ತಾನೆ. ಯಾಕೆಂದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ, ನಾನು ಹೋಗಿ ಕಳ್ತನ ಮಾಡಬೇಕು. ಸೊ ದಟ್ ಈಸ್ ಹಿಸ್ ಇಂಟೆನ್ಷನ್. ನಮಗೆ ರಾತ್ರಿ ಆಯಿತು ಅಂತಂದರೆ ನಿದ್ರೆ ಮಾಡಬೇಕು ಅನ್ನೋ ಚಪಲ. ಒಬ್ಬ ಕಳ್ಳನಿಗೆ ಏನು ಚಪಲ ಅಂತಂದರೆ, ರಾತ್ರಿ ಆಯಿತು, ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ, ಸುಲಭವಾಗಿ ಹೋಗಿ ಕಳ್ತನ ಮಾಡಬಹುದು. ಸೊ ಅವನು ರಾತ್ರಿ ಆಗೋದನ್ನೇ ಕಾಯ್ತಾ ಇರ್ತಾನೆ. ರಾತ್ರಿ ಆದಾಗ ಬೇರೆ ಎಲ್ಲರೂ ಮಲ್ಕೊಂಡಂಗೆ ಅವನು ಕೂಡ ಮಲಗಿ ನಿದ್ರಿಸ್ಬಿಟ್ರೆ ಅವನು ಕಳ್ತನ ಮಾಡೋಕ್ಕಾಗೋದಿಲ್ಲ. ಸೊ ಹೀ ಈಸ್ ನಾಟ್ ಎ ಕಳ್ಳ ದೆನ್. ಸಿನ್ಸ್ ಹೀ ಈಸ್ ಎ ಥೀಫ್, ಹೀ ಈಸ್ ಎ ಕಳ್ಳ, ಅವನು ರಾತ್ರಿ ಆಗುವಂತಹದ್ದನ್ನು ಕಾದು ರಾತ್ರಿಯಲ್ಲಿ ಎಚ್ಚರದಿಂದ ಇರ್ತಾನೆ. ಸೊ ಹಿ ಕೆನಾಟ್ ಸ್ಲೀಪ್. ದಿಸ್ ಈಸ್ ಒನ್ ರೀಸನ್. ಎರಡನೇದು, ಅವನೇನು ಒಳ್ಳೆ ಕೆಲಸ ಮಾಡಿದಾನ, ರಾತ್ರಿ ಮಾಡಿರೋಂತಹದ್ದು ಕಳ್ಳತನ, ಮಾಡಿರೋಂತಹದ್ದು ಕಳ್ಳತನ. ಸೊ ಅದು ನ್ಯಾಯ ಅಲ್ಲ, ಅನ್ಯಾಯ. ಅಂಡ್ ಅನಿವಾರ್ಯ ಅಂತ ಹೇಳಿ ಈ ಅನ್ಯಾಯವನ್ನು ಅವನು ಒಪ್ಕೊಂಡ್ಬಿಟ್ಟಿರ್ತಾನೆ. ನಾನು ಮಾಡ್ತಾ ಇರೋವಂತಹದ್ದು ಅನ್ಯಾಯ, ಬಟ್ ಅನಿವಾರ್ಯ, ನನಗೆ ಬೇರೆ ಏನೂ ಗೊತ್ತಿಲ್ಲ, ಆದ್ದರಿಂದ ನಾನು ಕಳ್ತನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಳ್ತನ ಮಾಡಬಾರ್ದು, ಆದರೂ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಅರ್ಥ ಆಗಿದ್ದಿಲ್ಲ. ಸೊ ದೆರ್ ಈಸ್ ಅ ಗಿಲ್ಟ್ ಇನ್ ಹಿಸ್ ಮೈಂಡ್. ಸೊ ದೆರ್ ಈಸ್ ಅ ಗಿಲ್ಟ್ ಇನ್ ಹಿಸ್ ಮೈಂಡ್. ಸೊ ತನ್ನದಲ್ಲದನ್ನು ತಾನು ಅಪಹರಿಸ್ತಾ ಇದ್ದಾನೆ. ದಿಸ್ ಬಿಲಾಂಗ್ಸ್ ಟು ದಟ್ ಪರ್ಸನ್. ಇಂತಹದನ್ನು ಸಂಪಾದನೆ ಮಾಡಬೇಕು ಅಂತ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಪಾಪ. ಸಾಕಷ್ಟು ಕಷ್ಟಪಟ್ಟು ಇದನ್ನು ತಂದು ಮನೇಲಿ ಇಟ್ಕೊಂಡಿದ್ದಾನೆ. ಅವನು ಮಲಗಿ ನಿದ್ರಿಸ್ತಾ ಇರುವಂತಹ ಈ ಸಮಯದಲ್ಲಿ ನಾನು ಹೋಗಿ ಅವನಿಗೆ ಸೇರಿರುವಂತಹದ್ದು, ಇದು ಎಂದೂ ಕೂಡ ನನ್ನದಲ್ಲ, ಇದು ಎಂದೂ ಕೂಡ ನನ್ನದಲ್ಲ. ಆದರೆ ಅನಿವಾರ್ಯ, ನಾನೊಬ್ಬ ಕಳ್ಳ, ನನಗಿದೇ ವೃತ್ತಿ, ಇದು ನ್ಯಾಯ ಅಲ್ಲ, ಇಟ್ ಈಸ್ ಅಧರ್ಮ. ಅಧರ್ಮವನ್ನು ಮಾಡ್ತಾ ಇದ್ದೀನಿ ನಾನು ಅನ್ನೋದು ಗೊತ್ತಾದಾಗ ಆ ಕಳ್ಳ ಹಿ ಕೆನಾಟ್ ಸ್ಲೀಪ್, ಬಿಕಾಸ್ ದೆರ್ ಇಸ್ ಎ ಗಿಲ್ಟ್ ಇನ್ ಹಿಸ್ ಮೈಂಡ್. ಸೊ ಚೋರನಾದವನು ಈ ಎರಡು ಕಾರಣಗಳಿಂದ ನಿದ್ರಿಸೋದಿಲ್ಲ. ಸೊ ಹೀಗೆ ಒಟ್ಟು ನಿದ್ರೆ ಯಾಕೆ ಬರೋದಿಲ್ಲ ಅನ್ನುವಂತಹದ್ದನ್ನು ವಿದುರ ಅದಕ್ಕೆ 5 ಕಾರಣಗಳನ್ನು ಕೊಟ್ಟು ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ನಾನು ವಿದುರನ್ನ ನೋಡಲೇಬೇಕು ಅಂತ ಹೇಳಿ ದ್ವಾರಪಾಲಕನ ಮೂಲಕ ರಾತ್ರಿನಲ್ಲಿ ವಿದುರನನ್ನು ಬರೋದಕ್ಕೆ ಹೇಳ್ತಾನೆ. ಸೊ ಮಹಾರಾಜನ ಆಜ್ಞೆಗೆ ಅನುಸಾರವಾಗಿ ವಿದುರ ಇಲ್ಲಿ ಬಂದಿದ್ದಾನೆ. ಬಂದಾಗೆ ಗೊತ್ತಾಗುತ್ತೆ ಇದು ಯಾವುದೋ ರಾಜಮಹಾ ಕಾರ್ಯ ಅಲ್ಲ. ಹಿ ಈಸ್ ಅನೇಬಲ್ ಟು ಸ್ಲೀಪ್. ಸೊ ನನಗೆ ನಿದ್ರೆ ಬರ್ತಾ ಇಲ್ಲ, ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅದರ ಹಿನ್ನೆಲೆಯನ್ನು ಸ್ವಲ್ಪ ವಿದುರನಿಗೆ ತಿಳಿಸಿರ್ತಾನೆ. ಅದಕ್ಕೆ ವಿದುರ ಹೇಳ್ತಾನೆ, ಹೇ ರಾಜ, ನಿದ್ರೆ ಮಾಡದೇ ಇರುವಂತಹದ್ದಕ್ಕೆ ಕೇವಲ ಆಂಗ್ಸೈಟಿ, ಫಿಯರ್ ಅಷ್ಟು ಮಾತ್ರ ಅಲ್ಲ. ಒಬ್ಬ ಮನುಷ್ಯ ಯಾಕೆ ನಿದ್ರೆ ಮಾಡೋದಿಲ್ಲ ಅನ್ನೋದಕ್ಕೆ there are 5 different reasons why he cannot sleep. ಸೊ ಅವನು ಒಬ್ಬ ಬಲಶಾಲಿಯನ್ನು ಎದುರು ಹಾಕೊಂಡಿರ್ತಾನೆ, ಹಾಗೆ he cannot sleep. ಅಥವಾ ಅವನೊಬ್ಬ ದುರ್ಬಲ, ಅವನು ಏನೂ ಮಾಡೋಕ್ಕಾಗೋದಿಲ್ಲ, ಈಸ್ ನಿಷ್ಪ್ರಯೋಜಕ, ಸೊ he cannot sleep. ದುರ್ಬಲ ಅಂಡ್ ಹೀನ ಸಾಧನ, ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ, ಮತ್ತೆ ಅಷ್ಟೊಂದನ್ನು ಸಂಪಾದನೆ ಮಾಡುವಂತಹದ್ದು ಇನ್ನೂ ಬಹಳ ಕಷ್ಟ.
ಸಂಪಾದನೆ ಮಾಡೋಕ್ಕೆ ಈಗ ನನಗೆ ದಾರಿಗಳು ಕೂಡ ಕಾಣ್ತಾ ಇಲ್ಲ ಅಂತ ಹೇಳಿ ಅವನು ಎಲ್ಲವನ್ನ ಕಳ್ಕೊಂಡಲ್ಲ, ಬೇರೆ ದಾರಿ ಇಲ್ವಲ್ಲ, ಆ ಚಿಂತೆಯಿಂದ ಅವನು ನಿದ್ದೆ ಮಾಡೋದಿಲ್ಲ. ಸೊ ಎಲ್ಲವನ್ನ ಕಳ್ಕೊಂಡಿರೋನು ಕೂಡ ನಿದ್ರೆ ಮಾಡೋದಿಲ್ಲ. ನಾಲ್ಕನೆಯದಾಗಿ ಒಬ್ಬ ಕಾಮುಕ. ಸೊ ಕಾಮುಕ ಅಂತಂದರೆ ಒಂದು ಲಸ್ಟ್, ಅದನ್ನು ಇಷ್ಟಪಡ್ತಾ ಇರ್ತಾನೆ ಅವನು. ರಾತ್ರಿ ಆಯಿತು ಅಂತಂದರೆ ಆ ಇಂದ್ರಿಯ ಚಪಲವನ್ನು ತೀರಿಸ್ಕೊಳ್ಳುವಂತಹದ್ದು, ಅದು ಒಂದು ಕಾಮ ಅಂತಂದರೆ. ಮತ್ತೊಂದು ಏನು ಅಂತಂದರೆ ಬೇಡದ ಕೆಲವು ಆಸೆಗಳನ್ನು ಪೂರೈಸ್ಕೊಳ್ಳುವಂತಹದ್ದು. ಬೇಡದ ಆಸೆ ಅಂದರೆ ಆ್ಯಕ್ಚುಲಾಗಿ ಅಗೇನ್ ಇಟ್ ಈಸ್ ನಥಿಂಗ್ ಬಟ್ ದಿ ಲಸ್ಟ್ ಓನ್ಲಿ. ಸೊ ಇದು ನಾಲ್ಕನೇದು. ಐದನೇದಾಗಿ ಕಳ್ಳ ಕೆನಾಟ್ ಸ್ಲೀಪ್. ಸೊ ಕಳ್ಳ ಕೂಡ ಎರಡು ಕಾರಣಗಳಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು, ರಾತ್ರಿಯ ಸಮಯದಲ್ಲಿ ಅವನು ಕೆಲಸ ಮಾಡಬೇಕಾಗತ್ತೆ, ಕಳ್ತನ ಮಾಡಬೇಕಾಗತ್ತೆ. ಅವನು ಕೂಡ ಮಲಗಿ ನಿದ್ರಿಸ್ಬಿಟ್ರೆ ಕಳ್ತನ ನಡೆಯೋದೇ ಇಲ್ಲ. ಸೊ ಹಿ ಕೆನಾಟ್ ಬಿ ಎ ಥೀಫ್ ದೆನ್. ಸಿನ್ಸ್ ಹಿ ಈಸ್ ಎ ಥೀಫ್, ಅವನು ಕಳ್ತನ ಮಾಡಬೇಕು, ಅದು ರಾತ್ರಿ ಹೊತ್ತಲ್ಲಿ ಮಾಡ್ತಾನೆ. ಸೊ ಹಿ ಕೆನಾಟ್ ಸ್ಲೀಪ್. ಎರಡನೇದಾಗಿ ಕಳ್ಳ ನೋಸ್ ದಟ್ ಹಿ ಈಸ್ ಡೂಯಿಂಗ್ ಅನ್ಯಾಯ ಆ್ಯಂಡ್ ಇಟ್ ಈಸ್ ಅಧರ್ಮ. ಹಿ ನೋಸ್ ದಟ್ ಇಟ್ ಈಸ್ ಅಧರ್ಮ. ಸೊ ದೆರ್ ಈಸ್ ಎ ಗಿಲ್ಟ್ ಇನ್ ಹಿಸ್ ಮೈಂಡ್. ಸೊ ಮತ್ತೊಬ್ಬನಿಂದ ಅವನ ಅಪಹರಿಸಿದ್ರೂ ಕೂಡ ಅವನ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಯಾಕೆ ಅಂತಂದರೆ ಯಾರಿಗೋ ಸೇರಿರೋ ಸೊತ್ತನ್ನು ನಾನು ಕಳ್ತನ ಮಾಡಿಬಿಟ್ಟೆ, ಬಟ್ ವಿಧಿ ಇಲ್ಲ, ನಾನು ಏನು ಮಾಡಲಿ. ಸೊ ಆ ಒಂದು ಗಿಲ್ಟ್ ಅವನನ್ನು ಕಾಡೋದ್ರಿಂದ ಹಿ ಕೆನಾಟ್ ಸ್ಲೀಪ್. ಹೀಗೆ ನಿದ್ರೆ ಬಾರದೇ ಇರೋದಕ್ಕೆ ವಿದುರ 5 ರೀತಿಯ ಕಾರಣಗಳನ್ನು ತಿಳಿಸ್ತಾನೆ. ತಿಳಿಸ್ಬಿಟ್ಟು ಅವನು ಹೇಳ್ತಾನೆ, ನೋಡಪ್ಪ ಧೃತರಾಷ್ಟ್ರ, ಹೇ ಮಹಾರಾಜ, ಯಾಕೆ ನಿದ್ರೆ ಬರೋದಿಲ್ಲ ಅನ್ನೋದಕ್ಕೆ ನಾನು ಕಾರಣಗಳನ್ನು ನಿನಗೆ ತಿಳಿಸಿದ್ದೀನಿ. ಈಗ ನೀನೇ ಯೋಚನೆ ಮಾಡಿ, ಯು ಅನಲೈಸ್ ಯುವರ್ ಸೆಲ್ಫ್. ನಿನಗೆ ಯಾಕೆ ನಿದ್ರೆ ಬರ್ತಾ ಇಲ್ಲ? ಈ 5 ಕಾರಣಗಳನ್ನು ಹೊರತುಪಡಿಸಿದ್ರೆ ನಿದ್ರೆ ಬರದೇ ಇರೋದಕ್ಕೆ ಬೇರೆ ಇನ್ಯಾವುದೂ ಇಲ್ಲ. ಬೇರೆ ಇನ್ನೇನೇ ಇದ್ರೂ ಈ 5 ಕಾರಣಗಳ ಒಳಗಡೆ ಅದು ಸೇರಿಕೊಂಡಿರುತ್ತೆ. ಒನ್ ಆಫ್ ದೀಸ್ 5 ರೀಸನ್ಸ್. ಸೊ ಈಗ ನೀನೇ ಯು ಜಸ್ಟ್ ಸೆಲ್ಫ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ನೀನೇ ಯೋಚನೆ ಮಾಡಪ್ಪ. ಈಗ ನಾನು ನಿನಗೆ ಕಾರಣ ತಿಳಿಸಿದ್ದೀನಿ. ಈ 5 ಕಾರಣಗಳಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ದಿ ದೋಷಾಸ್. ಸೊ ಈಗ ನೀನೇ ಯೋಚನೆ ಮಾಡಿ, ಇವುಗಳಲ್ಲಿ ಯಾವುದು ನಿನ್ನನ್ನು ಬಾಧಿಸ್ತಾ ಇದೆ? ಈ 5ರಲ್ಲಿ ಯಾವುದು ನಿನ್ನನ್ನು ಬಾಧಿಸ್ತಾ ಇದೆ? ವೈ ಯು ಆರ್ ಸ್ಲೀಪ್ಲೆಸ್? ಸೊ ನೀನೇ ಯೋಚನೆ ಮಾಡು, ನೀನೇ ಇದನ್ನು ತಿಳ್ಕೊ. ಸೊ ಇದು ನಿನ್ನ ಸಮಸ್ಯೆ. ನಿದ್ದೆ ಬರದೇ ಇರುವಂತಹದ್ದು ನಿನ್ನ ಸಮಸ್ಯೆ. ನಿನ್ನ ಸಮಸ್ಯೆಗೆ ಸುಲಭವಾಗಿ ನೀನೇ ಪರಿಹಾರ ಕೂಡ ಕಂಡುಕೋಬಹುದು. ನಿನಗೆ ಕಾರಣ ಗೊತ್ತಾಗುತ್ತೆ. ಕಾರಣ ಗೊತ್ತಾದಾಗ ದೇರ್ ಈಸ್ ಆಲ್ವೇಸ್ ಎ ಪರಿಹಾರ, ದೇರ್ ಇಸ್ ಎ ರೆಮಿಡಿ. ಸಿ ಫೈಂಡ್ ಔಟ್ ದಿ ರೀಸನ್ and there is a parihara. So you adopt it, put it into practice so that you can sleep. ಸೊ ಹೀಗೆ ಧೃತರಾಷ್ಟ್ರನನ್ನು ಕರೆದು ಕೂಡಿಸ್ಕೊಂಡು, ನೋಡಪ್ಪ ನಿದ್ದೆ ಬರದೇ ಇರೋದಕ್ಕೆ ಈ 5 ಕಾರಣಗಳು. ಈ 5 ಕಾರಣಗಳಲ್ಲಿ ಯಾವುದು ನಿನಗೆ ದುಃಖವನ್ನು ತಂದುಕೊಡ್ತಾ ಇದೆ, ಯಾವುದು ನಿನ್ನನ್ನು ಬಾಧಿಸ್ತಾ ಇದೆ, ಅದನ್ನು ನೀನೇ ತಿಳ್ಕೊ. ಆಗ ನಿನಗೆ ಸಮಸ್ಯೆನೂ ಅರ್ಥ ಆಗತ್ತೆ, ಕಾರಣ ಗೊತ್ತಾಗತ್ತೆ, ಪರಿಹಾರವನ್ನು ಕೂಡ ನೀನು ಸುಲಭವಾಗಿ ಕಂಡುಕೊಂಡು ಅದರಿಂದ ಬಹಳ ಸುಲಭವಾಗಿ ನೀನು ಈಚೆ ಬರಬಹುದು. ಸೊ ಹೀಗೆ ವಿದುರ ಧೃತರಾಷ್ಟ್ರನಿಗೆ ಉತ್ತರವನ್ನು ಕೊಟ್ಟು ಹಿ ಕಂಟಿನ್ಯೂಸ್. ಕಚ್ಚಿದ್ ಏತೈಹಿ ಮಹಾದೋಷೈಹಿ ನ ಸ್ಪಷ್ಟಃ ಅಸಿ ನರಾಧಿಪ ಕಚ್ಚಿಚ್ಚ ಪರವಿತ್ತೇಶು ಗೃದ್ದನ್ನ ಪರಿತಪ್ಯಸೆ. ಸೊ ಕಚ್ಚಿದೇತೈಹಿ ಮಹಾದೋಷೈಹಿ. ಇಲ್ಲಿ ವಿದುರ ಒಟ್ಟು 5 ಮಹಾದೋಷಗಳನ್ನು ಗುರುತಿಸಿ, ಈ 5 ಕಾರಣಗಳಿದೆಯಲ್ಲ, ಇದು ಕೇವಲ ಕಾರಣಗಳಲ್ಲ, ಮಹಾದೋಷ ಇದು. ಸೊ ಈ ಮಹಾದೋಷಗಳನ್ನು ನೀನೇ ಗುರುತಿಸ್ಕೋ ಅಂತ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ. ನಿದ್ದೆ ಬರದೇ ಇರೋದಕ್ಕೆ ಈ 5 ಕಾರಣಗಳು, ಈ 5 ದೋಷಗಳು. ಇವುಗಳಲ್ಲಿ ಯಾವುದೇ ಒಂದು ದೋಷಕ್ಕೆ ನೀನು ಬಲಿಯಾಗಿದ್ರೂ ಕೂಡ ಯು ಕೆನಾಟ್ ಸ್ಲೀಪ್. ಬಟ್ ನನ್ನ ಪ್ರಕಾರ ಇದು ಯಾವುದೂ ನಿನ್ನನ್ನು ಕಾಡ್ತಾ ಇಲ್ಲ ತಾನೆ. ಸೊ ಇಲ್ಲಿ ವಿದುರನಿಗೆ ಒಂದು ಕನ್ಸರ್ನ್, ಬಿಕಾಸ್ ಹಿ ಈಸ್ ಧೃತರಾಷ್ಟ್ರ ಅವನ ಅಣ್ಣ ಪಾಪ. ಸೊ ನನ್ನ ಅಣ್ಣ ಇಂತಹ ದೋಷಕ್ಕೆ ಒಳಗಾಗಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಅವನು ಕೇಳ್ತಾನೆ,
ಈ 5 ದೋಷಗಳಲ್ಲಿ ಯಾವುದೇ ಒಂದಕ್ಕೂ ಕೂಡ ನೀನು ಸಂಬಂಧಪಟ್ಟಿಲ್ಲ ತಾನೆ. ಸೊ ಎಷ್ಟು ಕನ್ಸರ್ನ್ ಅದು ವಿದುರನ ಕನ್ಸರ್ನನ್ನು ತೋರಿಸುತ್ತೆ. ನಾನು ಹ್ಯಾವ್ ಗಿವೆನ್ ಯು ದಿ 5 ರೀಸನ್ಸ್ ವೈ ಎ ಪರ್ಸನ್ ಕೆನಾಟ್ ಸ್ಲೀಪ್. ಬಟ್ ಈ ನಿನ್ನ ನಿದ್ದೆ ಬರದೇ ಇರೋದಕ್ಕೆ ಇದು ಯಾವುದು ಕಾರಣ ಅಲ್ಲ ತಾನೆ. ನೀನು ಇದು ಯಾವುದು ಈ ದೋಷಗಳಲ್ಲಿ ನೀನು ಯಾವುದಕ್ಕೂ ಸಿಕ್ಕಾಕೊಂಡಿಲ್ಲ ತಾನೆ. ನರಾಧಿಪ, ಹೇ ಮಹಾರಾಜ, ನ ಸ್ಪಷ್ಟ ಅಸಿ. ಈ ಯಾವ ದೋಷಗಳು ನಿನ್ನನ್ನು ಮುಟ್ಟಿಲ್ಲ ತಾನೆ, ಅಥವಾ ಅವುಗಳು ನಿನ್ನನ್ನು ಸೋಂಕಿಲ್ಲ ಅಂತಂದರೆ, ಸೋಂಕು ಅಂತಂದರೆ ಮುಟ್ಟೋದು ಅನ್ನುವಂಥದ್ದೇ ಅರ್ಥ. ಅದ್ಯಾವುದು ನಿನ್ನನ್ನು ಮುಟ್ಟಿಲ್ಲ ತಾನೆ, ಅಂಟ್ಕೊಂಡಿಲ್ಲ ತಾನೆ ಅವುಗಳು. ಈ ದೋಷಗಳು ಯಾವುದೂ ನಿನ್ನನ್ನು ಅಂಟ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಪ್ರಕಾರ ಪ್ರಾರಂಭದಲ್ಲಿ ವಿದುರ ವೆನ್ ಹಿ ಎಂಟರ್ಡ್ ದಿ ಕ್ಯಾಬಿನ್ ಆಫ್ ಧೃತರಾಷ್ಟ್ರ, ಹಿ ಕಾಲ್ಸ್ ಹಿಮ್ ಮಹಾಪ್ರಾಜ್ಞ. ಧೃತರಾಷ್ಟ್ರನನ್ನ ಮಹಾಪ್ರಾಜ್ಞ, ಓ ಸುಪ್ರೀಮ್ಲಿ ವೈಸ್ ಒನ್ ಅಂತಂದರೆ ಇನ್ನು ಬಹಳ ಬುದ್ಧಿವಂತ. ತನ್ನ ಅಣ್ಣನನ್ನು ಬಹಳ ಬುದ್ಧಿವಂತ ಅಂತಲೇ ಕರೆದ್ಬಿಟ್ಟು ಒಳಗಡೆ ಬರ್ತಾ ಇದ್ದಾನೆ. ಮಹಾಪ್ರಾಜ್ಞ, ಯು ಆರ್ ಮಹಾಪ್ರಾಜ್ಞ, ಯು ಆರ್ ಎ ವೈಸ್ ಒನ್. ಸೊ ಅದನ್ನು ನೆನಪು ಮಾಡ್ಕೊಂಡು ಇಲ್ಲಿ ಹೇಳ್ತಾನೆ, ಈ 5 ದೋಷಗಳಲ್ಲಿ ಯಾವುದೂ ನಿನ್ನನ್ನು ಅಂಟ್ಕೊಂಡಿಲ್ಲ ತಾನೆ. ಯಾಕೆ ಅಂತಂದರೆ ನನ್ನ ಪ್ರಕಾರ ನೀನು ಬಲವಂತನನ್ನು ಎದುರು ಹಾಕ್ಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ಬಲವಂತನನ್ನು ನೀನು ಎದುರು ಹಾಕ್ಕೊಂಡಿಲ್ಲ ತಾನೆ. ಬಟ್ ಇದು ಒಂದು ರೀತಿಯಲ್ಲಿ ಚುಚ್ಚು ಮಾತುಗಳು ಧೃತರಾಷ್ಟ್ರನಿಗೆ. ಯಾಕೆ ಅಂತಂದರೆ ವಿದುರ ನೋಸ್ ದೀಸ್ ಪಾಂಡವಾಸ್ ಆರ್ ವೆರಿ ಪವರ್ಫುಲ್. ಜೊತೆಗೆ ಬಹಳ ಧರ್ಮದಿಂದ ಇದ್ದಾರೆ ಅವರು. ಪಾಂಡವರು ಬಹಳ ಧರ್ಮದಿಂದ ಇದ್ದಾರೆ. ಸೊ ಕಂಪೇರ್ಡ್ ಟು ಕೌರವಾಸ್, ಪಾಂಡವಾಸ್ ಆರ್ ವೆರಿ ಸ್ಟ್ರಾಂಗ್. ಸೊ ಒಂದು ವೇಳೆ ಏನಾದರೂ ಯುದ್ಧ ಅನಿವಾರ್ಯ ಅಂತ ಹೇಳಿ ಯುದ್ಧ ನಡೆದ್ರೆ, ಧೃತರಾಷ್ಟ್ರ ಅವನ ಮಕ್ಕಳು ಕೌರವರು ಯಾವುದೇ ಕಾರಣದಿಂದ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೊ ಬಿಟ್ವೀನ್ ಕೌರವಾಸ್ ಆ್ಯಂಡ್ ಪಾಂಡವರು ದೇ ಆರ್ ದಿ ಬಲವಾನ್. ಸೊ ಅದಕ್ಕೆ ಧೃತರಾಷ್ಟ್ರನನ್ನು ಕೇಳ್ತದೆ, ನೋಡಪ್ಪ, ನೀನು ಯಾವುದೇ ಬಲವಂತನನ್ನು ಎದುರು ಹಾಕ್ಕೊಂಡಿಲ್ಲ ತಾನೆ. ಅಂತಂದರೆ ಪಾಂಡವರ ವಿರೋಧ ದ್ವೇಷ ನೀನು ಕಟ್ಕೋತಾ ಇಲ್ಲ ತಾನೆ. ಅಂತಂದರೆ ಅಟ್ಲೀಸ್ಟ್ ಸಂಜಯ ಹೋಗಿ ಬಂದಿದ್ದಾನಲ್ಲ, ನೀನು ಅವನ ಕೈನಲ್ಲಿ ಏನು ರಾಜ್ಯವನ್ನು ಹಿಂತಿರುಗಿಸಿ ಕೊಡ್ತೀನಿ ಅಂತೇನಾರೋ ಅಂತಹ ಸುದ್ದಿಯನ್ನು ಮುಟ್ಟಿಸಿದೆಯಾ ತಾನೆ. ಬಹುಶಃ ಆ ಸುದ್ದಿ ಮುಟ್ಟಿಸಿದ್ರೆ ನೀನು ಬಲವಂತನನ್ನು ಎದುರು ಹಾಕ್ಕೊಂಡಿಲ್ಲ. ಸೊ ಹೀಸ್ ಬಹಳ ಸೂಕ್ಷ್ಮವಾಗಿ ವಿಚಾರವನ್ನು ಅನ್ಫೋಲ್ಡ್ ಮಾಡ್ತಾ ಇದ್ದಾನೆ ವಿದುರ. ವಿದುರ ಇಷ್ಟು ಬುದ್ಧಿವಂತ ಅಂತಾನೆ ಧೃತರಾಷ್ಟ್ರ ವಿದುರನನ್ನು ಧರ್ಮಾರ್ಥ ಕುಶಲಃ ಹಿ ಅಸಿ. ವಾಟ್ ಎ ವಂಡರ್ಫುಲ್, ಎಷ್ಟು ಅರ್ಥಗರ್ಭಿತವಾಗಿ ಈ ಒಂದು ಗ್ರಂಥ ರಚನೆ ಆಗಿದೆ. ಸೊ ಇಲ್ಲಿ ನೀನು ಬಲವಂತನನ್ನು ಎದುರು ಹಾಕ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಥರ ಮಾಡಿಲ್ಲ ತಾನೇ ನೀನು. ಯಾಕೆಂದರೆ ಒಂದು ವೇಳೆ ಹಾಗೇನಾರು ಆಗಿದ್ರೆ ಧೃತರಾಷ್ಟ್ರ ಬಾಯಿ ಬಿಟ್ಟು ಮಾತಾಡಲಿ ಸತ್ಯವನ್ನು ಹೇಳ್ತಾನ ಅನ್ನೋದು ಒಂದು ಕಾತಿರುತ್ತೆ. ಅಂದರೆ ಈವನ್ ನೌ ದೇರ್ ಇಸ್ ಅ ಟೈಮ್, ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈವನ್ ನೌ ದೇರ್ ಈಸ್ ಅನ್ ಆಪರ್ಚುನಿಟಿ, ದೇರ್ ಈಸ್ ಟೈಮ್ ಫಾರ್ ಯು. ಯು ಕ್ಯಾನ್ ರೆಕ್ಟಿಫೈ ಯುವರ್ ದೋಷಾಸ್ ಬೈ ಅಕ್ಸೆಪ್ಟಿಂಗ್ ದಿ ಟ್ರೂತ್. ಸೊ ಈಗಲೂ ಕೂಡ ನೀನು ಸತ್ಯವನ್ನು ಒಪ್ಕೋಬಹುದು. ಈಗಲೂ ಕೂಡ ನೀನು ಕಾಲ ಮಿಂಚಿಲ್ಲ. ಈಗ ನೀನು ಬಲವಂತನನ್ನು ಎದುರು ಹಾಕ್ಕೊಂಡಿದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇದ್ರೆ, ಈವನ್ ನೌ ದೇರ್ ಈಸ್ ಎ ಚಾನ್ಸ್ ಫಾರ್ ಯು ದಟ್ ಯು ಕ್ಯಾನ್ ಗಿವ್ ಬ್ಯಾಕ್ ದಿ ಕಿಂಗ್ಡಮ್ ಟು ಯುಧಿಷ್ಠಿರ. ಸಿ ವಿದುರ ಈಸ್ ಸೋ ಇಂಟೆಲಿಜೆಂಟ್, ಈಸ್ ವೆರಿ ಇಂಟೆಲಿಜೆಂಟ್. ಸೊ ಈಗಲಾದ್ರೂ ಏನಾದ್ರು ಧೃತರಾಷ್ಟ್ರ ಸತ್ಯವನ್ನು ಹೇಳ್ತಾನೆ. ಹಾಗೆ ಒಂದು ವೇಳೆ ಅವನು ಹೌದು ನಾನು ಎದುರು ಹಾಕ್ಕೊಂಡಿದ್ದೀನಿ ಆ ರೀತಿ ಏನಾರು ಹೇಳಿದ್ರೆ, ಅಟ್ಲೀಸ್ಟ್ ನೌ ದೆರ್ ಇಸ್ ಕೆ ಸ್ಕೋಪ್ ಫಾರ್ ವಿದುರ. ಇಲ್ಲಪ್ಪ ಹಂಗೆ ಮಾಡಬೇಡ, ನೀನು ನೋಡು ನೀನು ನನ್ನನ್ನು ಕರೆಸಿದ್ಯಾ, ಸೊ ನನಗೆ ಮಾತಾಡೋದಕ್ಕೆ ನೀನು ಅವಕಾಶ ಕೊಟ್ಟಿದ್ಯಾ, ನೀನು ನನ್ನ ಮಾತು ಕೇಳಬೇಕೀಗ. ಸೊ ವಿದುರ ಕ್ಯಾನ್ ಅಡ್ವೈಸ್ ನೌ.
ಸೊ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಯುದ್ಧವನ್ನೇನಾದರೂ ನಿಲ್ಲಿಸಬಹುದಾ? ದಿಸ್ ಈಸ್ ದಿ ಜಾಣ್ಮೆ ಆಫ್ ವಿದುರ. ಸೊ ವಿದುರ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಬಲವಂತನನ್ನು ಎದುರು ಹಾಕ್ಕೊಂಡಿಲ್ಲ ತಾನೇ? ಯಾಕೆಂದರೆ ಕಂಪೇರ್ ಟು ಪಾಂಡವಾಸ್, ಕೌರವರು ದೇ ಆರ್ ವೆರಿ ವೀಕ್, ದುರ್ಬಲ. ಸೊ ಎರಡನೇ ರೀಸನ್ ಕೂಡ ಅದೇ, ದುರ್ಬಲನಿಗೆ ನಿದ್ದೆ ಬರೋದಿಲ್ಲ. ಸೊ ಬಹುಶಃ ಯುದ್ಧದ ಮುನ್ಸೂಚನೆ ಅಂತ ವಿದುರನಿಗೆ ಇದು ಗೊತ್ತಾಗಿದೆ. ಯಾಕೆಂದರೆ ಪರಮಾತ್ಮ ಶ್ರೀಕೃಷ್ಣ ಕೂಡ ಸಂಧಾನವನ್ನು ಪ್ರಯತ್ನಿಸಿದಾಗ ದುರ್ಯೋಧನ ಬಿಕಾಸ್ ಆಫ್ ಹಿಸ್ ಹಠಮಾರಿತನ, ಆ ಒಂದು ಬುದ್ಧಿಯಿಂದ ಪಾಂಡವರಿಗೆ ರಾಜ್ಯವನ್ನು ಮರಳಿಸುವಂತಹ ಯಾವುದೇ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ಅಂತಹ ಮಾತೇ ಇಲ್ಲ. ಸೊ ಪಾಂಡವಾಸ್ ವಿಲ್ ನಾಟ್ ಗೆಟ್ ಬ್ಯಾಕ್ ದೇರ್ ಕಿಂಗ್ಡಮ್. ಹಿ ಇಸ್ ವೆರಿ ರೂಡ್, ದಿಸ್ ದುರ್ಯೋಧನ. ಸೊ ಯಾವಾಗ ಅವನು ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗಲೇ ದುರ್ಯೋಧನ ಹ್ಯಾಸ್ ಟೇಕನ್ ದಿಸ್ ವರ್ಸ್ಟ್ ಡಿಸಿಷನ್. ಸೊ ಆ ಕ್ಷಣದಲ್ಲೇ ದೆರ್ ಈಸ್ ಅ ಮುನ್ಸೂಚನೆ, ಇಂಡಿಕೇಶನ್, ಯುದ್ಧ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಎವ್ರಿಬಡಿ ಇನ್ ಹಸ್ತಿನಾಪುರ ದೇ ಅಂಡರ್ಸ್ಟುಡ್ ದಟ್ ಯುದ್ಧ ಈಸ್ ಫಾಸ್ಟ್ ಅಪ್ರೋಚಿಂಗ್. ಇವತ್ತೆಲ್ಲ ನಾಳೆ ನಡೆಯುತ್ತೆ. ಯಾಕೆಂತಂದರೆ ಹಠ ಮಾಡ್ತಾ ಇದ್ದಾರೆ ಇಲ್ಲಿ ಅಪ್ಪ ಮಕ್ಕಳು ಇಬ್ಬರು ಸೇರಿ. ಸೊ ದೇರ್ ಈಸ್ ಎ ಮುನ್ಸೂಚನೆ. ಎಂಟೈರ್ ಹಸ್ತಿನಾಪುರದಲ್ಲಿ ಇದು ಆವರಿಸಿದೆ. ಯುದ್ಧದ ಮುನ್ಸೂಚನೆ ಎನ್ನುವಂತಹದ್ದು ಗೊತ್ತಾಗಿದೆ. ಇಟ್ ಈಸ್ ಬಿಕಾಸ್ ಆಫ್ ಧೃತರಾಷ್ಟ್ರ ಈಸ್ ಎ ಪುತ್ರ ವ್ಯಾಮೋಹಿ. ಸೊ ಹಂಗೇನಾದ್ರು ಯುದ್ಧ ನಡೆದ್ರೆ ದಿಸ್ ಕೌರವಾಸ್ ಆರ್ ದುರ್ಬಲ. ಸೊ ದುರ್ಬಲ ಕೂಡ ನಿದ್ದೆ ಮಾಡೋದಿಲ್ಲ. ಸೊ ಅದಕ್ಕೆ ಯುದ್ಧ ಏನಾದರೂ ತಪ್ಪಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ ಧೃತರಾಷ್ಟ್ರ ಏನು ಮಾಡ್ತಾರೆ, ಎಗೇನ್ ಕನ್ನಿಂಗ್ ಬುದ್ಧಿ ಅದು. ಸಂಜಯನನ್ನ ರಾಯಭಾರಿಯಾಗಿ ವಿರಾಟನಗರಕ್ಕೆ ಪಾಂಡವರೊಂದಿಗೆ ಮಾತನಾಡುವಂತ ಕಳಿಸಿರುವಂತಹದ್ದು ಈಸ್ ವೆರಿ ಕನ್ನಿಂಗ್. ಇಟ್ ಈಸ್ ನಾಟ್ ಎ ವೈಸ್ ಡಿಸಿಷನ್ ಆಫ್ ಧೃತರಾಷ್ಟ್ರ. ಬಲವಂತವಾಗಿ ಏನಾದ್ರೂ ಪಾಂಡವರು ಒಪ್ಕೊಂಡ್ಬಿಡ್ಲಿ ನನ್ನ ಮಾತನ್ನ, ಏಕೆಂದರೆ ಧೃತರಾಷ್ಟ್ರ ಹೇಳಿ ಕೇಳಿ ದೊಡ್ಡಪ್ಪ ನಮಗೆ, ಹಾಗಾಗಿ ದೊಡ್ಡಪ್ಪನ ಮಾತನ್ನ ನಾವೆಲ್ಲ ಕೇಳ್ತೀವಿ ಅಂತ ಪಾಂಡವರು ಒಪ್ಕೊಂಡ್ಬಿಡ್ಲಿ ಅನ್ನೋಂತಹ ಕೆಟ್ಟ ಒಂದು ಬಯಕೆ. ಸೊ ಇದೆಲ್ಲ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ. ಸೊ ಈ ಒಂದು ಕಾರಣದಿಂದ ಸಂಜಯನನ್ನ ರಾಯಭಾರಿಯಾಗಿ ಹೋಗಿ ಮಾತಾಡ್ಕೊಂಡು ಬಾಪ್ಪ ನೀನು ಪಾಂಡವರೊಂದಿಗೆ ಮಾತನಾಡು, ಯುದ್ಧ ಏನಾದ್ರು ನಿಲ್ಲಿಸೋದಕ್ಕೆ ಸಾಧ್ಯನಾ? ಯುದ್ಧ ಮಾಡುವಂತಹದ್ದು ಒಳ್ಳೆಯದಲ್ಲ. ಯುದ್ಧ ಮಾಡಿದ್ರೆ ಸಾವು ನೋವುಗಳು ಹೆಚ್ಚಾಗುತ್ತೆ. ಕಲಹ ಇರೋದು ಯಾರಿಗೆ? ಪಾಂಡವರಿಗೆ, ಕೌರವರಿಗೆ. ಬಟ್ ಎಷ್ಟೊಂದು ಜನ ಸೈನಿಕರು ಸತ್ತೋಗ್ತಾರೆ, ಬೇರೆ ಬೇರೆಯವರೆಲ್ಲ ಸತ್ತೋಗ್ತಾರೆ, ಎಷ್ಟು ದೊಡ್ಡ ಸಾವು ನೋವುಗಳೆಲ್ಲ ಆಗುತ್ತೆ. ಸೊ ಅದು ಯಾವುದೂ ಆಗಬಾರ್ದು. ಸೊ ಯುದ್ಧ ನಡೀದೇ ಇರೋದಕ್ಕೆ ಏನಾದರೂ ಅಂತಹ ಒಂದು ಡಿಸಿಷನ್ ತಗೊಳ್ಳಿ ಪಾಂಡವರು. ಯುದ್ಧವಿಲ್ಲದೆ ಬೇರೆ ರೀತಿಯ ಮಾತುಕತೆ ಏನಾದರೂ, ಅಂತಹ ಐಡಿಯಾ ಏನಾದರೂ ಅವ್ರ ಮನಸ್ಸಿನಲ್ಲಿದೆಯಾ ನೀನು ತಿಳ್ಕೊ ಅಂತ ಹೇಳಿ ರಾಯಭಾರಿಯಾಗಿ ಸಂಜಯನನ್ನು ವಿರಾಟ ನಗರಕ್ಕೆ ಕಳಿಸಿರ್ತಾನೆ. ಬಟ್ ವಿರಾಟ ನಗರದಿಂದ ಸಂಧಾನವನ್ನು ಮುಗಿಸಿ ಹಿಂತಿರುಗಿದಂತಹ ಸಂಜಯ ಧೃತರಾಷ್ಟ್ರನೊಂದಿಗೆ ಮಾತನಾಡುವಂತಹ ಇಚ್ಛೆಯನ್ನು ಅವನು ಹೊಂದಿಲ್ಲ. ಸೊ ಹಿ ವಿಲ್ ಮೀಟ್ ಧೃತರಾಷ್ಟ್ರ. ಏಕೆಂತಂದರೆ ರಾತ್ರಿಯಲ್ಲಿ ಕಾಯ್ತಾ ಇರ್ತಾನೆ, ಸಂಜಯ ಬರಬಹುದು, ಇನ್ನೇನು ಬರಬಹುದು. ಅದರಂತೆ ಸಂಜಯ ಬರ್ತಾನೆ. ಹಿಂತಿರುಗಿ ಬಂದಿದ್ದು ಆಯಿತು. ಬಂದ ನಂತರದಲ್ಲಿ ನಿನ್ನೊಂದಿಗೆ ಮಾತನಾಡುವಂತಹ ಇಚ್ಛೆ ಈಗ ನನಗೆ ಇಲ್ಲ, ಉಳಿದಿಲ್ಲ. ಜೊತೆಗೆ ಈಗ ಸಾಕಷ್ಟು ಬಳಲಿದ್ದೀನಿ, ನಾನು ಪ್ರಯಾಣ ಮಾಡಿರೋದ್ರಿಂದ ತುಂಬ ಆಯಾಸ ಆಗಿದೆ, ನನಗೆ ನಿದ್ದೆ ಬರ್ತಾ ಇದೆ, ನನಗೆ ಮಾತನಾಡೋ ಅಷ್ಟು ಪೇಷನ್ಸ್ ಇಲ್ಲ, ಸಹನೆ ತಾಳ್ಮೆ ಯಾವುದೂ ಇಲ್ಲ, ಈಗ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ವಿಚಾರ ನಿನಗೆ ಹೇಳಲೇಬೇಕು. ನಾನು ಏನು ಮಾತನಾಡ್ಕೊಂಡು ಬಂದಿದ್ದೀನಿ ಅನ್ನೋಂಥದ್ದು ನಾನು ಹೇಳಲೇಬೇಕು. ಅದನ್ನು ನಾನು ಏನು ಮಾಡ್ತೀನಿ, ನಾಳೆ ಬೆಳಗ್ಗೆ ರಾಜಸಭೆಯಲ್ಲಿ ಒಂದು ಸಭೆಯನ್ನು ನೀನು ಕರಿ, ಏರ್ಪಾಡು ಮಾಡು. ಸೊ ರಾಜಸಭೆಯಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎವ್ರಿಥಿಂಗ್. ಏನೇನು ನಡೀತು, ಏನು ಮಾತುಕತೆಗಳಾಯಿತು, ವಾಟ್ ಈಸ್ ದಿ ಡಿಸಿಷನ್ ಆಫ್ ಯುಧಿಷ್ಠಿರ, ನಾ ಏನು ಹೇಳಬೇಕಾಗಿರೋಂತಹದ್ದನ್ನು ಹೇಳಿದೆ, ಅಲ್ಲಿ ಏನು ಮಾತುಕತೆ ನಡೀತು, ಒಟ್ಟಾರೆಯಾಗಿ ವಾಟ್ ಈಸ್ ದಿ ಔಟ್ಪುಟ್, ಅದೆಲ್ಲವನ್ನು ನಾನು ನಾಳೆ ಹೇಳ್ತೀನಿ. ಈಗ ಡೋಂಟ್ ಡಿಸ್ಟರ್ಬ್ ಮೀ. ಸೊ ಹೀಗೆ ಏನೊಂದು ಹೇಳದೆ
ಅರಮನೆಗೆ ಹಿಂತಿರುಗಿ ಹೊರಟೋಗಿದ್ದಾನೆ. ನಾನು ಮಲ್ಕೋಬೇಕು ಅಂತ ಹೇಳಿ ಸಂಜಯ ಕೂಡ ಹಿ ವೆಂಟ್ ಬ್ಯಾಕ್. ಸೊ ಆದುದರಿಂದ ಧೃತರಾಷ್ಟ್ರ ತನಗಿಂತ ಬಲಶಾಲಿಗಳು ಅಂತಂದರೆ ಇಟ್ ಈಸ್ ಪಾಂಡವಾಸ್, ದೆರ್ ಈಸ್ ನೋ ಡೌಟ್. ಆದುದರಿಂದ ಪಾಂಡವರನ್ನ ಎದುರು ಹಾಕ್ಕೊಂಡ್ರೆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಚಿಂತೆ ಧೃತರಾಷ್ಟ್ರನನ್ನು ಕಾಡ್ತಾ ಇರಬಹುದು. ಸೊ ಒಂದು ವೇಳೆ ಇಂತಹ ಮಹಾದೋಷ ಏನಾದರೂ ಧೃತರಾಷ್ಟ್ರನಿಗೆ ಅಂಟುಕೊಂಡಿದೆಯಾ, ಇಂತಹ ಮಹಾದೋಷ ಏನಾದರೂ ನಿನ್ನನ್ನು ಮುಟ್ಟಲ್ಪಟ್ಟಿದೆಯಾ ಅಂತ ಇಲ್ಲಿ ವಿದುರ ಧೃತರಾಷ್ಟ್ರನನ್ನು ಕೇಳ್ತಾ ಇದ್ದಾನೆ. ನೋಡಪ್ಪ, ನೀನು ಬಲವಂತನನ್ನ ಎದುರಾಕೊಂಡಿಲ್ಲ ಅಂತಂದ್ರೆ ದೆನ್ ಯು ಮಸ್ಟ್ ಬಿ ಎ ದುರ್ಬಲ. ಒಟ್ಟಿನಲ್ಲಿ ಅವನನ್ನು ಸಿಕ್ಕಾಕಿಸ್ಬೇಕು. ಯಾಕೆಂದರೆ ನಿನ್ನ ಧೃತರಾಷ್ಟ್ರನನ್ನ ದುರ್ಬಲ ಅಂತ ಕರೆಯುವ ಮೂಲಕ ಯು ಕ್ಯಾನ್ ನೆವರ್ ವಿನ್ ದಿ ವಾರ್. ಸೊ ದಟ್ ಈಸ್ ಆಲ್ಸೋ ಹೀ ಈಸ್ ಇಂಡಿಕೇಟಿಂಗ್. ಸೊ ವಿದುರ ಅದನ್ನು ಕೂಡ ಹೇಳ್ತಿದ್ದಾನೆ, ನೀನು ಯುದ್ಧವೇ ನಡೆದ್ರೆ ಯುದ್ಧವನ್ನು ಗೆಲ್ಲುವಂತಹ ಸಾಧ್ಯವೇ ಇಲ್ಲ ಅದು. ಸೊ ಅದನ್ನು ಡೋಂಟ್ ಥಿಂಕ್ ಅಬೌಟ್ ಇಟ್. ಸೊ ಪಾಂಡವರನ್ನು ಎದುರಿಸುವಂತಹ ಶಕ್ತಿ ಇಲ್ಲದ ಕಾರಣ ದಟ್ ಮೀನ್ಸ್ ಯು ಆರ್ ದುರ್ಬಲ. ಸೊ ನಾನು ದುರ್ಬಲ ಅನ್ನುವಂತಹದ್ದೇನಾದರೂ ನಿನ್ನನ್ನು ಕಾಡ್ತಾ ಇದೆಯಾ? ಮೂರನೇದಾಗಿ ಎಲ್ಲ ಸಂಪತ್ತುಗಳನ್ನು ಕಳೆದುಕೊಂಡಿರುವಂತಹ ವ್ಯಕ್ತಿ ಕೂಡ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನ ಇಲ್ಲಿ ಅನಲೈಸ್ ಮಾಡ್ತೀನಿ ಅಂತ ಹೋದರೆ ಇನ್ಫ್ಯಾಕ್ಟ್ ಧೃತರಾಷ್ಟ್ರ ಏನನ್ನು ಕಳ್ಕೊಂಡಿರೋದು ಯಾರು? ಪಾಂಡವರು. ಸೊ ಅವ್ರು ನಿದ್ದೆ ಮಾಡಬಾರ್ದು. ಆ್ಯಕ್ಚುಲಾಗಿ ಪಾಂಡವರು ತಮ್ಮ ರಾಜ್ಯವನ್ನು ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಮತ್ತು ಈ ಅರಣ್ಯವಾಸ, ಅಜ್ಞಾತವಾಸ ಅಂತ ಹೇಳಿ ಒಟ್ಟು 13 ವರ್ಷಗಳು ಎಲ್ಲವನ್ನ ಯಶಸ್ವಿಯಾಗಿ ಪೂರೈಸಿ ಬಂದ ನಂತರ ಕೂಡ ಅವರಿಗೆ ಸಿಗಬೇಕಾದಂತಹ ರಾಜ್ಯ ಸಿಗಲಿಲ್ಲ. ಸೊ ಈಗೆಲ್ಲ ಕಳ್ಕೊಂಡಿದ್ದಾರೆ ಅವರು. ಪಾಂಡವರು ಒಂದರ್ಥದಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಧೃತರಾಷ್ಟ್ರ ನೀನು ಏನೂ ಕಳ್ಕೊಂಡಿಲ್ಲ. ಆದರೆ ನಿದ್ದೆ ಬರದೇ ಇರೋದಕ್ಕೆ ಕಾರಣ ಏನು ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಎಲ್ಲರ ಸಂಪತ್ತುಗಳನ್ನು ಅವನು ಕಳ್ಕೊಂಡಿದ್ದೀನಿ ಅಂತ ಅವನಿಗೆ ಅನ್ನಿಸಿದಾಗ ಮುಂದೆ ಇಂತಹದ್ದು ನಾನು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ, ಸಂಪಾದನೆ ಮಾಡುವಂತಹ ದಾರಿ ಕೂಡ ಕಾಣ್ತಾ ಇಲ್ಲ. ಸೊ ಬಿಕಾಸ್ ಆಫ್ ದಟ್ ಫಿಯರ್ ಆ್ಯಂಡ್ ಆ ಒಂದು ವರಿ ಅವನು ಹಿ ಕೆನಾಟ್ ಸ್ಲೀಪ್. ಸೊ ಅದರಲ್ಲಿ ಧೃತರಾಷ್ಟ್ರ ಏನನ್ನು ಕಳ್ಕೊಂಡಿಲ್ಲ. ಬಟ್ ಆದರೆ ವಿದುರ ಹೇಳ್ತಾ ಇದ್ದಾನೆ, ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀನು ಕಳ್ಕೊಂಡಿಲ್ಲ, ದಟ್ ಈಸ್ ಟ್ರೂ. ಒಂದು ವೇಳೆ ಯುದ್ಧ ಏನಾದರೂ ನಡೆದರೆ ಯು ಆರ್ ಗೋಯಿಂಗ್ ಟು ಲೂಸ್ ಎವ್ರಿಥಿಂಗ್. ಯು ಆರ್ ಗೋಯಿಂಗ್ ಟು ಲೂಸ್ ಎವ್ರಿಥಿಂಗ್. ಎಲ್ಲವನ್ನ ನೀನು ಕಳ್ಕೊತೀಯ, ಅದರಲ್ಲಿ ಸಂಶಯನೇ ಇಲ್ಲ. ಸೊ ಯುದ್ಧ ನಡೆದ್ರೆ ನಾ ಎಲ್ಲ ಕಳ್ಕೊತೀನಿ ಅನ್ನೋಂತಹ ಹೆದರಿಕೆ ಏನಾದರೂ ನಿನಗೆ ಇದೆಯಾ? ಸೊ ಈ ಒಂದು ದೋಷ ಏನಾದರೂ ನಿನಗೆ ಇದೆಯಾ, ಅಂಟಿಕೊಂಡಿದೆಯಾ? ಸೊ ಈ ಕಾರಣದಿಂದ ಕೂಡ ದೆರ್ ಈಸ್ ಭಯ, ಆ್ಯಂಡ್ ಬಿಕಾಸ್ ಆಫ್ ಭಯ ಆಂಗ್ಸೈಟಿ ಆ್ಯಂಡ್ ಅಗೇನ್ ಯು ಕೆನಾಟ್ ಸ್ಲೀಪ್. ಸೊ ಇಂತಹ ಮಹಾದೋಷ ಏನಾದರೂ ನಿನಗೆ ಅಂಟಿಕೊಂಡಿದೆಯಾ, ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ವಿದುರ ಮಾಡ್ತಾ ಇದ್ದಾನೆ. ಸೊ ಯಾವ ಮಹಾದೋಷ ಬಂದು ನಿನ್ನ ಮುಟ್ಟಿದೆ ಅದನ್ನು ನನಗೆ ಹೇಳಪ್ಪ ಅಂತ ವಿದುರ ಪರಿಪರಿಯಾಗಿ ಧೃತರಾಷ್ಟ್ರನನ್ನು ಕೇಳ್ಕೊಳ್ತಾ ಇರೋದು. ಮತ್ತು ಪರವಿತ್ತೇಷು ಗೃಧ್ಯನ್ಯ ಪರಿತಪ್ಯಸೆ ಅಂತ ಹೇಳಿದ್ದಾನೆ. ಇದು ಎರಡೂ ರೀತಿಯಿಂದ ಅರ್ಥ ಮಾಡ್ಕೋಬೇಕು. ಒಂದು, ಒಬ್ಬ ಕಾಮುಕ. ಪರವಿತ್ತೇಷು ಅಂತಂದಾಗ ಹಿ ಈಸ್ ಬೋತ್ ಎ ಕಾಮುಕ ಅಂಡ್ ಆಲ್ಸೋ ಎ ಚೋರ. ಒಬ್ಬ ಕಾಮುಕ ಹಾಗೂ ಕಳ್ಳತನ ಮಾಡುವವನಿಗೆ ಈ ದೋಷ ಕಾಡುತ್ತೆ. ಪರವಿತ್ತೇಷು ಗೃದ್ದನ್ಯ ಪರಿತಪ್ಯಸೆ. ಸೊ ಇಲ್ಲಿ ಪರವಿತ್ತೇಷು ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಟ್ ಓನ್ಲಿ ಇತರರಿಗೆ ಸೇರಿರುವಂತಹ ಧನ, ಸಂಪತ್ತು, ವೆಲ್ತು ಎಟ್ಸೆಟ್ರಾ ಅಷ್ಟು ಮಾತ್ರ ಅಲ್ಲ. ಈವನ್ ಯಾವ ವ್ಯಕ್ತಿಗೆ ಪರಸ್ತ್ರೀಯನ್ನು ಭೋಗಿಸಬೇಕು ಅನ್ನುವಂತಹ ಒಂದು ಇಚ್ಛೆ ಹೊಂದಿರ್ತಾನೆ,
ದಟ್ ಈಸ್ ಅಗೇನ್ ಪರಸ್ತ್ರೀ ಅಂತಂದ್ರೆ ದಟ್ ಇಸ್ ಎ ಸಾರ್ಟ್ ಆಫ್ ವೆಲ್ತ್. ಸೊ ಒಬ್ಬ ಕಾಮುಕ ಮತ್ತು ಕಳ್ಳ. ಸೊ ಪರವಿತ್ತೇಶು ಅಂತಂದಾಗ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ವೆಲ್ತ್ ಅಂತಂದಾಗ ಪರಸ್ತ್ರೀ ಈಸ್ ಆಲ್ಸೋ ಎ ಕೈಂಡ್ ಆಫ್ ವೆಲ್ತ್. ಬೇರೆ ಮತ್ತೊಬ್ಬನ ಹೆಂಡತಿಯ ಮೇಲೆ ಆಸೆ ಇಟ್ಕೊಂಡಿರೋಂತಹದ್ದು. ಅಥವಾ ಹಿ ಈಸ್ ಎ ಲೋಬಿ. ಲೋಬಿ ಅಂದರೆ ಏನು? ಇನ್ನೂ ಬೇಕು. ಮನೆಯಲ್ಲಿ ಒಬ್ಳು ಹೆಂಡತಿ ಇರ್ತಾಳೆ, ಮತ್ತೊಬ್ಳು ಕೂಡ ನನಗೆ ಬೇಕು. ಸೊ ದಟ್ ಈಸ್ ಲೋಬಿ. ಸೊ ಕಾಮುಕ ಮೀನ್ಸ್ ಪರಸ್ತ್ರೀಯ ಮೇಲೆ ಆಸೆ ಪಡುವಂತಹದ್ದು. ಯಾಕೆ ಈ ವಿಚಾರವನ್ನು ಇಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ವಿದುರ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಧೃತರಾಷ್ಟ್ರನ ಸಮ್ಮುಖದಲ್ಲಿ ರಾಜಸಭೆಯಲ್ಲಿ ಎಲ್ಲರೆದುರಿಗೆ ದ್ರೌಪದಿಗೆ ಅವಮಾನ ಮಾಡುವಂತಹ ಸಂದರ್ಭದಲ್ಲಿ ಮಹಾರಾಜ ಅಂತ ಅನ್ನಿಸ್ಕೊಂಡಂತಹ ದ ಸೇಮ್ ಧೃತರಾಷ್ಟ್ರ ಅಲ್ಲಿ ತಡೆಯುವಂತಹ ಯಾವ ಪ್ರಯತ್ನವನ್ನು ಕೂಡ ಅವನು ಮಾಡಲಿಲ್ಲ. ಇನ್ ಎ ವೇ ಹಿ ಇಂಡೈರೆಕ್ಟ್ಲಿ ಎನ್ಕರೇಜ್ಡ್ ದುರ್ಯೋಧನ. ಒಂದು, ಹಿ ಈಸ್ ಎ ಕಿಂಗ್. ಎರಡನೇದು, ಹಿ ಈಸ್ ಎ ಫಾದರ್. ಎರಡೂ ರೀತಿಯ ಅಧಿಕಾರವನ್ನು ಉಪಯೋಗಿಸಿ ಧೃತರಾಷ್ಟ್ರ ಆ ಒಂದು ಪ್ರಸಂಗವನ್ನು ತಡಿಬಹುದಾಗಿತ್ತು. ಆಸ್ ಎ ಕಿಂಗ್ ಐ ಆಮ್ ಆರ್ಡರಿಂಗ್ ಅಂತ ಅವನು ಹೇಳ್ಬೋದಾಗಿತ್ತು. ಅಥವಾ ನಾನು ನಿನ್ನ ಅಪ್ಪ, ನನ್ನ ಮಾತಿಗೆ ನೀನು ಗೌರವ ಕೊಡಬೇಕು, ಬೆಲೆ ಕೊಡಬೇಕು, ಯು ಮಸ್ಟ್ ಲಿಸನ್ ಟು ಮೀ ಅಂತ ತಾನು ತಂದೆ ಅನ್ನುವ ಅಧಿಕಾರದಿಂದ ಕೂಡ ಅವನು ಹೇಳ್ಬೋದಾಗಿತ್ತು. ಬಟ್ ಎರಡೂ ರೀತಿಯ ಅಧಿಕಾರವನ್ನು ಅವನು ಉಪಯೋಗಿಸ್ಕೊಳ್ಳಿಲ್ಲ ಧೃತರಾಷ್ಟ್ರ. ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ. ಸೊ he indirectly encouraged Duryodhana and Dushasana and all the other Kauravas. ಒಂದು ವೇಳೆ ಹಿಂದೆ ರಾಜಸಭೆಯಲ್ಲಿ ಆ ರೀತಿ ನಡೀತಲ್ಲ, ಅದರ ಬಗ್ಗೆ ಹೆದರಿಕೆ, ಆ ಹೆದರಿಕೆ ಈಗ ನಿನ್ನಲ್ಲಿ ಪ್ರವೇಶ ಮಾಡಿದೆಯಾ? ಆ ಹೆದರಿಕೆ ಉಂಟಾಗಿ ಆ ಒಂದು ಚಿಂತೆ ಏನಾದರೂ ಈಗ ನಿನಗೆ ಕಾಡ್ತಿದೆಯಾ? ದಟ್ ಈಸ್ ಪರವಿತ್ತೇಶು. ಯಾಕೆಂತಂದರೆ, ಒಂದು ದ್ರೌಪದಿಗೆ ಅವಮಾನ ಮಾಡಿರುವಂತಹದ್ದು ಕಾಮುಕ ಬುದ್ಧಿ. ಎರಡನೇದು ಪಾಂಡವರ ಪಾಲಿನ ರಾಜ್ಯ ಅದು. ಸೊ ಪಾಂಡವರ ಪಾಲಿನ ರಾಜ್ಯವನ್ನು ಹಿಂತಿರುಗಿಸಲು ಒಪ್ಪದೇ ಇರುವಂತಹದ್ದು ಅಪರವಿತ್ತೇಶು ಪರಿತಪ್ಯಸೆ. ಸೊ ವಿದುರನ ಮನಸ್ಸಿನಲ್ಲಿ ಈ ಎಲ್ಲವುಗಳ ಬಗ್ಗೆ ಒಂದು ರೀತಿಯ ಸಂಶಯ ಇದೆ. ವೈ ಧೃತರಾಷ್ಟ್ರ ಈಸ್ ನಾಟ್ ಏಬಲ್ ಟು ಸ್ಲೀಪ್. ಸಿ ವಿದುರ, ಹಿ ಈಸ್ ವೆರಿ ಇಂಟೆಲಿಜೆಂಟ್. ಹಿ ನೋಸ್. ಅವನಿಗೆ ಸ್ಪಷ್ಟವಾದ ಕಾರಣ ಗೊತ್ತು ವೈ ಧೃತರಾಷ್ಟ್ರ ಈಸ್ ನಾಟ್ ಏಬಲ್ ಟು ಸ್ಲೀಪ್ ಅನ್ನುವಂತಹದ್ದು ಈ ರೀತಿ ಪ್ರಶ್ನೆ ಮಾಡುವ ಮೂಲಕ ಅಲ್ಲ. ಹಿ ನೋಸ್ ಇಟ್. ವಿದುರ ನೋಸ್ ಇಟ್ ವೆರಿ ವೆಲ್. ಆದರೂ ಕೂಡ ಒಂದು ರೀತಿಯ ಸಂಶಯವನ್ನು ವ್ಯಕ್ತಪಡಿಸುವ ಮೂಲಕ ಧೃತರಾಷ್ಟ್ರನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆಂತಂದರೆ, ಕೇವಲ ಸಂಶಯ, ನನಗೆ ಡೌಟ್ ಇದೆ ಅಂತ ಅಂದಿದ್ದರೆ ಇದು ಬಗೆಹರಿತಿರ್ಲಿಲ್ಲ. ಧೃತರಾಷ್ಟ್ರನನ್ನು ಪ್ರಶ್ನೆ ಮಾಡುವ ಮೂಲಕ ಮತ್ತೊಮ್ಮೆ ಏನಾರು ಐ ವಿಲ್ ರೀಥಿಂಕ್ ಅನ್ನುವಂತಹ ಡಿಸಿಷನ್ ಧೃತರಾಷ್ಟ್ರ ಈ ಒಂದು ಡಿಸಿಷನ್ ತಗೊಂಡ್ರೂ ಕೂಡ ಈಗಲೂ ಕೂಡ ಯುದ್ಧವನ್ನು ತಡೆಯೋದಕ್ಕೆ ಇಟ್ ಈಸ್ ಪಾಸಿಬಲ್. ಕಾಲ ಮಿಂಚಿಲ್ಲ, ಯಾಕೆಂದರೆ ಯುದ್ಧ ಪ್ರಾರಂಭ ಆಗಿಲ್ಲ. ಕೇವಲ ಸಂಜಯ ಹಿಂತಿರುಗಿ ಬಂದಿದ್ದಾನಷ್ಟೆ. ಏನು ಒಂದು ಸುದ್ದಿಯನ್ನು ಮುಟ್ಟಿಸಬೇಕಿತ್ತು ಪಾಂಡವರಿಗೆ, ಆ ಸುದ್ದಿಯನ್ನು ಮುಟ್ಟಿಸಿದ್ದಾನೆ ಮತ್ತು ಪಾಂಡವರು ಕೊಟ್ಟಂತಹ ಸುದ್ದಿಯನ್ನು ಹೊತ್ತು ತಂದಿದ್ದಾನೆ. ದಟ್ ಈಸ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಇನ್ ದಿ ರಾಜ್ಯಸಭೆ ಟುಮಾರೋ. ಸೊ ಇನ್ನೂ ಸಾಕಷ್ಟು ಸಮಯ ಇದೆ ಯುದ್ಧವನ್ನು ನಿಲ್ಲಿಸೋದಕ್ಕೆ. ಸೊ ಹಾಗಾಗಿ ತನ್ನ ಒಳಮನಸ್ಸಿನಲ್ಲಿ ಧೃತರಾಷ್ಟ್ರನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಪ್ರಶ್ನೆ ಮಾಡುವಂತಹ ಈ ಸಂದರ್ಭದಲ್ಲಿ ನೋಡಪ್ಪ, ನಾನು ನಿನಗೆ 5 ಕಾರ್ಡ್ಗಳನ್ನು ತಿಳಿಸಿದ್ದೀನಿ. ದೇ ಆರ್ ಕಾಲ್ಡ್ ಮಹಾದೋಷಾಸ್. ಆ ಯಾವ ಮಹಾದೋಷಗಳು ಕೂಡ ನಿನ್ನಲ್ಲಿ ಇಲ್ಲ ತಾನೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಈ ಮಹಾದೋಷಗಳ ಕಾರಣದಿಂದ ಹಗಲಿರುಳು
ನಿದ್ರೆ ಇಲ್ಲದೆ ಪರಿತಪಿಸ್ತಾ ಇಲ್ಲ ತಾನೇ ನೀನು? ನ ಪರಿತಪ್ಯಸೆ. ಸೊ ಅದ್ಭುತವಾಗಿ ಕಾರಣವನ್ನು ವಿದುರ ತಿಳಿಸಿದ್ದಾನೆ. ಅಂಡ್ ವಿದುರ ತಾನು ಹೇಳಬೇಕಾಗಿರುವಂತಹದ್ದನ್ನು ಹೇಳಿ ಈಗ ಅವನನ್ನು ಪ್ರಶ್ನೆ ಮಾಡಿದ್ದಾನೆ. ನೋಡಪ್ಪ, ಇದು ಯಾವುದು ಅಂಟ್ಕೊಂಡಿಲ್ಲ ತಾನೆ, ನೌ ಯು ಸ್ಪೀಕ್. ಸೊ ನಾವು ಧೃತರಾಷ್ಟ್ರ ಅವನು ಮಾತನಾಡುವಂತಹ ಸಮಯ. ಯಾಕೆಂದರೆ ಹೇಳುವಂತಹದ್ದೆಲ್ಲ ವಿದುರ ಹೇಳಿದ್ದಾನೆ, ಧೃತರಾಷ್ಟ್ರ ಮಾತನಾಡಬೇಕು. ಏನು ಮಾತಾಡ್ತಾನೆ? ದಟ್ ವಿ ವಿಲ್ ಸಿ ಇನ್ ದಿ ನೆಕ್ಸ್ಟ್ ಸೆಷನ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.